ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ತುಂಬ ಜನ ಗೊತ್ತಾಗ್ಬಿಟ್ಟಿರುತ್ತೆ ಇದು ಯಾವ ವಿಡಿಯೋ ಅಂತ ಅಂದ್ಬಿಟ್ಟು. ಹೌದು, ಇದು ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀವಲ್ಲ, ಆ ಮನೆಗೆ ಹಾಲು ಒಗ್ಸೋಕ್ಕೆ ಬಂದಿರೋವಂಥ ವಿಡಿಯೋ ಇದು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಹೊಸ ಮನೆಯಲ್ಲಿ ಪೂಜೆ ಮಾಡಿದಾಗ ಸ್ಯಾರೀಸ್ನೆಲ್ಲ ಇಟ್ಟು ಪೂಜೆ ಮಾಡ್ತಿರ್ದು. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹೇಳಬೇಕು ಅಂತಂದರೆ ಪರ್ ಡೇ ಅಂದರೆ ಒಂದು ದಿವಸಕ್ಕೆ 24 ಗಂಟೆ ಒಳಗಡೆ ಆ ವಿಡಿಯೋ 500K ಕ್ರಾಸ್ ಆಗಿತ್ತು. ಆ್ಯಂಡ್ ಕಮೆಂಟ್ಗಳು ಅಷ್ಟೇ ಎಷ್ಟು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ ಮೇಡಮ್. ನಾನು ಇದನ್ನು ಗೆಸ್ ಮಾಡಿದ್ದೆ ನೀವು ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ. ನಾನು ಹೇಳಿದೆ ಕರೆಕ್ಟ್ ಆಯಿತು ಅಂತಂದರೆ ಲೈಕ್ ಮಾಡಿ, ನನ್ನದು ಕಮೆಂಟ್ನ ಪಿನ್ ಮಾಡಿ, ಏನೇನೋ ಚೆನ್ನಾಗಿ ಒಳ್ಳೆ ಬ್ಲೆಸ್ಸಿಂಗ್ ಇರೋವಂಥ ಕಮೆಂಟ್ಸ್ಗಳನ್ನ ಹಾಕಿದ್ರಿ. ಸೊ ಆ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಆ್ಯಂಡ್ DM ಮಾಡಿದ್ರಿ, ಮೇಡಮ್ ಯಾವಾಗ ಯೂಟ್ಯೂಬಲ್ಲಿ ಲೆಂತಿ ವ್ಲಾಗ್ ಆಗ್ತೀರಾ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ, ಎಲ್ಲಿ ಮನೆ ಮಾಡಿದ್ರಿ, ಏನು ಎದ್ದ. ಎಷ್ಟು ಕಮೆಂಟ್ಸ್ ಅಂದರೆ ಅದಷ್ಟು ಕಮೆಂಟ್ಸ್ಗಳಿಗೆ ನಾನು ಶೋರ್ ಹೇಳ್ತೀನಿ ಬಿಟ್ಟಿನಿ, ಏನೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅಷ್ಟೊಂದು ಕೆಲಸ ಹಿಡಿತು. ನಾವಿವತ್ತು ಮನೆಗೆ ಪೂಜೆ ಮಾಡೋಕ್ಕೆ ಬಂದಿರೋದು ಶುಕ್ರವಾರ. ಆ್ಯಕ್ಚುಲಿ ನಾನು ಎಷ್ಟೊಂದು ದಿವಸ ಅಂದ್ಕೊಂಡಿದ್ದೆ ಗುರುವಾರನೇ ಮನೆಯಲ್ಲಿ ಹಾಲು ಕುಸ್ಬೇಕು, ಪೂಜೆ ಮಾಡಬೇಕು, ಒಳ್ಳೆ ದಿನ ಆಗಿದೆ. ಈ ಸತಿ ಗುರುವಾರ ಮತ್ತು ಶುಕ್ರವಾರ 2 ದಿವಸನೂ ಏಕಾದಶಿ ಬಂದಿದೆ. ಸೊ ಅವತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮನೆ ಹಾಲು ಒಗ್ಸಿ ಪೂಜೆ ಮಾಡಿದ ದಿವಸನೇ ಸ್ಯಾರೀಸ್ ಎಲ್ಲ ತಂದು ಪೂಜೆ ಮಾಡೋಣ, ಆವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಒಳ್ಳೆ ಕೆಲಸನ ಅಂತ ಥಿಂಕ್ ಮಾಡಿದ್ವಿ. ಆಯಿತಾ, ನಾನು ಮತ್ತು ನನ್ನ ಹಸ್ಬೆಂಡು. ಬಟ್ ನಮಗೆ ಏನಾಯಿತು ಅಂತ ಅಂದರೆ ಬುಧವಾರದಿಂದನೇ ತುಂಬ ಕೆಲಸ ಅಂದರೆ ತುಂಬಾ ಕೆಲಸಗಳಾಗೋಯ್ತು. ನಾಳೆ ಹಾಲು ಒಗ್ಗಿಸ್ಬೇಕು ಅಂದಾಗ್ಲೇ ಬುಧವಾರ ನನ್ನ ಹಸ್ಬೆಂಡ್ ಒಂದು ಫುಲ್ಲು ಎಕ್ಸಿಬಿಷನ್ ಡ್ಯೂಟಿನ ಒಪ್ಕೊಂಡಿದ್ರು. ಸೊ ಬುಧವಾರ ಲೇಟ್ ನೈಟ್ ಆಯಿತು ಬಂದಿದ್ದು. ಅವ್ರು ಬರೋ ಅಷ್ಟರಲ್ಲಿ ನಾನು ಮನೇಲಿರೋ ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಪ್ರಾಡಕ್ಟ್ಸ್ನ ನಾನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಚಿಕ್ಕ ಪಾಪನ ನೋಡಿಕೊಂಡು, ಪೆಕ್ಕುಮಾನ್ ನೋಡಿಕೊಂಡು, ನನ್ನ ಹಸ್ಬೆಂಡ್ ಅಕ್ಕನ ಮಗಳು ರಜಕ್ಕೆ ನಮ್ಮ ಮನೆಗೆ ಬಂದಿದ್ಲು. ಸೊ ಅವಳನ್ನು ನೋಡಿಕೊಂಡು ಅವ್ರಿಗೆ ಅಡುಗೆ ಊಟ ಇದೆಲ್ಲ ಮಾಡಿಕೊಂಡು ಎಲ್ಲ ಆಲ್ಮೋಸ್ಟ್ ಒಂದು 75% ಮನೆ ಪ್ರಾಡಕ್ಟ್ಸ್ ಎಲ್ಲ ನೀವು ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿ ಹೇಳಿದ್ರಿ ಅಲ್ವಾ, ಅದೇ ರೀತಿಯಲ್ಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೆ. ಕಾಟನ್ ಬಾಕ್ಸು ಮತ್ತು ಈ ಹಾಸಿಗೆ ಕವರ್ಗಳೆಲ್ಲ ಇರುತ್ತೆ, ಅದಕ್ಕೆಲ್ಲ ಪ್ಯಾಕ್ ಮಾಡಿ ಅಂತ ಏನು ಹೇಳಿದ್ರಿ ಹಂಗೆ ಪ್ಯಾಕ್ ಮಾಡಿ ಇಟ್ಟಿದೆ. ಅದ್ರ ಜೊತೆ ಅವತ್ತು ಒಂದು ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋ ಇತ್ತು. ಸೊ ಅದೆಲ್ಲನೂ ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ಹೊಸ ಮನೆನ ತೊಳೆದು ಪೂಜೆ ಮಾಡೋದಕ್ಕೆ ಆ್ಯಂಡ್ ಹೊಸ ಮನೆಗೆ ಈ ಸ್ಯಾರೀಸ್ ಎಲ್ಲ ತರಬೇಕಿತ್ತಲ್ಲ, ಆ ಶಾಪ್ಗೆ ಹೋಗೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಎಷ್ಟು ಟೈಮ್ ಆಗೋಯ್ತು ಅಂದರೆ ಅವ್ರು ಇವನ್ ಲೇಟ್ ನೈಟ್ ಒಂದು 2-2:30 ಬಂದ್ರೂ ನನಗೆ ಇನ್ನು ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋ ಎಡಿಟಿಂಗೇ ಮುಗ್ದಿರಲಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಸೊ ಅದಾದಮೇಲೆ ಗುರುವಾರ ಬಂದುಬಿಟ್ಟು ನಾವು ಆಲ್ಮೋಸ್ಟ್ ಬುಧವಾರ ನೈಟಿನೇ 2:30-3 ಗಂಟೆಗೆ ಮಲ್ಕೊಂಡಿದ್ದರಿಂದ ಗುರುವಾರ ಲೇಟ್ ಆಗೋಯ್ತು ಎದ್ದೇಳೋದೇನೆ. ಒಂದು 10-10:30 ಎದ್ವಿ. ಅದಾದಮೇಲೆ ನಾವು ತಿಂಡಿ ಎಲ್ಲ ಮಾಡಿಕೊಂಡು ತಿಂದು ಬರೋ ಅಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸೊ ಈ ಹೊಸ ಮನೆಗೆ ಬಂದು ನಾವು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಒಂದು 4-5 ಅವರ್ ಹೇಳಲ್ಲ. ಆ ಬೇಸಿಸ್ ಮೇಲೆ ಬೇಗ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ಬಟ್ ಆದರೆ ಅವನು ನಮ್ಮ ದುರದೃಷ್ಟಕ್ಕೆ ಬೇಗ ಎದ್ದೆ ಬಿಟ್ಟು ಅರ್ಧ ಗಂಟೆಗೂ ಎದ್ದೇಳ್ತಿದ್ದೆ. ಸೊ ಹೊಸ ಮನೆಯಿಂದ ಹಳೆ ಮನೆಗೆ ಹೋಗು, ಪಾಪುಗೆ ಫೀಡ್ ಮಾಡು, ಸ್ವಲ್ಪ ಹೊತ್ತು ಸಮಾಧಾನ ಮಾಡು, ಮಕ್ಳ ಹತ್ರ ಬಿಡು, ಮತ್ತೆ ಒಂದು ಮನೆ ಕ್ಲೀನ್ ಮಾಡ್ಕೊ ಮತ್ತೆ ಹೋಗು. ಇಷ್ಟು ಮಾಡೋ ಅಷ್ಟರಲ್ಲಿ 2:30-3 ಗಂಟೆ ಆಗೋಯ್ತು. ಮನೆ ಅರ್ಧಂಬರ್ಧನೂ ಕ್ಲೀನ್ ಆಗಲಿಲ್ಲ. ಸೊ ಅದಾದಮೇಲೆ ಮತ್ತೆ ನಾನು ನನ್ನ ಹಸ್ಬೆಂಡು ಹೋಗಿ ಮಕ್ಳಿಗಿಬ್ರಿಗೂ ಸ್ನಾನ ಮಾಡಿಸಿ, ಅಂದರೆ ಇಂದುಗೆ ಪೆಕ್ಕುಗೆ ಇಬ್ರಿಗೂ ಸ್ನಾನ ಮಾಡಿಸಿ ಕರ್ಕೊಂಡು ಸ್ಯಾರಿನೆಲ್ಲ ತಗೋಬರೋಣ, ಸ್ಟಾಕ್ ಹಾಕ್ಸೋಕ್ಕೆ ಹೇಳಿದ್ವಲ್ಲ. ಸೊ ಇಂತಿತ್ತದೆ ಸ್ಯಾರಿ ಬೇಕು ಅಂತ ಆರ್ಡರ್ ಕೊಟ್ಟಿದ್ವಿ. ಸೊ ಅಲ್ಲಿಗೆ ಹೋದ್ವಿ, ಸ್ಟಾಕ್ ಬಂದಿದೆ ಅಂತ ಅವರು ನೆನ್ನೆ ಕಾಲ್ ಮಾಡಿದರು. ಸೊ ಅಲ್ಲಿಗೆ ಹೋದ್ವಿ ಸ್ಟಾಕ್ ತಗೋಬರೋಣ ಅಂದ್ಬಿಟ್ಟು. ಅಲ್ಲಿಗೆ ಹೋಗಿದ್ರಿಂದ ಒಂದು ಸ್ವಲ್ಪನೂ ರೆಸ್ಟ್ ಇರಲಿಲ್ಲ ನಮಗೆ. ಅಲ್ಲಿಗೆ ಹೋಗಿ ಈ 3 ಜನನೂ ಸಂಭಾಳಿಸ್ಕೊಂಡು ಎಲ್ಲ ಮಾತಾಡಿಕೊಂಡು ಬಿಲ್ ಎಲ್ಲ ಹಾಕಿಸ್ಕೊಂಡು ಸ್ಟಾಕ್ ಎಲ್ಲ ಕಾರಲ್ಲಿ ಹಾಕಿ ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ ನಮಗೆ 8:30-9 ಗಂಟೆ ಟೈಮ್ ಆಯಿತು. ಮನೇಲಿ ಏನು ಅಡುಗೆ ಮಾಡೋಕ್ಕಾಗಲಿಲ್ಲ ನನಗೆ. ಹೋಟೆಲಲ್ಲಿ ಹೋಗಿ ಊಟ ತೊಗೊಂಬಂದು ಒಂದು 10-10:30ವರೆಗೂ ಸ್ಯಾರೀಸ್ ಎಲ್ಲ ಎಷ್ಟಿದೆ ಕೌಂಟ್ ಮಾಡಿಕೊಂಡು ಅದ್ರದ್ದು ಬಿಲ್ಲಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಯಾವ್ದು ರೇಟು ಎಲ್ಲೆಲ್ಲಿ ಎತ್ತಿಟ್ಕೋಬೇಕು. ಬಿಕಾಸ್ ಮನೆಗೆಲ್ಲ ಹರಡ್ಬಿಟ್ಟಿದೆ, ಇವನ್ ಊಟಕ್ಕೆ ಕುತ್ಕೊಳ್ಳೋಕ್ಕೂ ನಮಗೆ ಜಾಗನೇ ಇಲ್ಲ, ಆ ಥರ ಪರಿಸ್ಥಿತಿ ಆಗೋಗಿತ್ತು. ಸೊ ಎಲ್ಲನೂ ಮುಗಿಸಿ ಮಲ್ಕೊಳ್ಳೋಷ್ಟ್ರಲ್ಲಿ ಆಲ್ಮೋಸ್ಟ್ 1 ಗಂಟೆ 1:30 ಆಗೋಯ್ತು. ಅದಾದಮೇಲೆ ಮತ್ತೆ ಈ ಮನೆ ಅರ್ಧಂಬರ್ಧ ಕ್ಲೀನ್ ಮಾಡಿ ಬಿಟ್ಟಿದ್ವಲ್ಲ, ಬೆಳಗ್ಗೆ ಹಾಲು ಉಕ್ಕಿಸ್ಬೇಕು. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು 4-4:15 ಅಷ್ಟರಲ್ಲಿ ಓನರ್ ಹತ್ರ ಆಲ್ರೆಡಿ ಕೇಸ್ಕೊಂಡಿದ್ವಿ, ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ವಲ್ಲ. ಮತ್ತೆ ಈ ಮನೆಗೆ ಬಂದು ಮನೆಗೆಲ್ಲ ಫುಲ್ಲು ಕ್ಲೀನ್ ಮಾಡಿ 6-6 ಅಷ್ಟರಲ್ಲಿ ಹಾಲು ಉಕ್ಕಿಸ್ಬೇಕು ಅಂದ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಬಂದ್ವಿ. ನನ್ನ ಮಗ ಏನು ಟೈಮ್ ಅಂತಾರಲ್ಲ, ಸೊ ನನ್ನ ಪಕ್ಕದಲ್ಲಿದ್ದರೆ ಆರಾಮಾಗಿ 10-10:30ವರೆಗೂ ಮಲ್ಕೊಳ್ಳೋಣ. ಅವತ್ತೇ ನೋಡಿದ್ರೆ ಇನ್ನೂ 5:00 ಇತ್ತು. ಮಕ್ಕಳು ಫೋನ್ ಮಾಡಿದ್ರು, ಪಾಪ ಒಯ್ದಿದ್ದೆ ಬನ್ನಿ ಅತ್ತೆ ಅಂತ. ಸೊ ಮತ್ತೆ ಅಲ್ಲಿಗೆ ಹೋಗಿ ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ನಾನೇ ಬೈಕ್ ತೊಗೊಂಡು ಹೋಗ್ಬಿಟ್ಟೆ. ಫಸ್ಟ್ ಟೈಮ್ ನಾನು ಆಫ್ಟರ್ ಡೆಲಿವರಿ
ಬೈಕ್ ಓಡಿಸಿದ್ದು ಅಷ್ಟು. ಅದಾದಮೇಲೆ ಅವನಿಗೆ ಸಮಾಧಾನ ಮಾಡಿ ನಾವೆಲ್ಲ 3 ಜನ ಬರೋ ಅಷ್ಟು ಸ್ನಾನ ಮಾಡಿಕೊಂಡು ಪೂಜೆಗೆ ಏನೆಲ್ಲ ಬೇಕು ಎಲ್ಲ ಎತ್ತಿಟ್ಕೊಂಡು ಆ ಮನೆಗೆ ಹೋಗೋದಕ್ಕೆ ದೇವ್ರ ಫೋಟೋ ಆಗಿರ್ಬೋದು, ಚಿಕ್ಕ ಪುಟ್ಟದ್ದು ಎಲ್ಲ ಬೇಕು, ಅರಿಶಿನ ಕುಂಕುಮ, ಹಾಲು ಉಗ್ಸೋಕ್ಕೆ ಮ್ಯಾಚ್ ಬಾಕ್ಸ್ ಪ್ರತಿಯೊಂದು ಬೇಕು. ಸೊ ಇಲ್ಲಿ ಬಂದು ಮತ್ತೆ ಅಲ್ಲಿಗೆ ಓಡಾಡೋಕ್ಕಾಗಲ್ಲ, ಪರದಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಇದೆಯಲ್ಲ ಮನೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಎತ್ತಿಟ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಸೊ ನನ್ನ ಹಸ್ಬೆಂಡ್ ಬಂದು ಮತ್ತೆ ಅವರು ಸ್ನಾನ ಮಾಡಿ ಅದನ್ನೆಲ್ಲ ತಗೊಂಡು ಹೊಸ ಮನೆಗೆ ಬರೋ ಅಷ್ಟರಲ್ಲಿ ನಿಜವಾಗ್ಲೂ ಟೈಮು 6:45 ಆಗೋಯ್ತು. ನಾವೇನೇ ಹರಸಾಹಸ ಪಟ್ಟರು ನಿದ್ದೆ ಇಲ್ದಿನ ಹಾಲು ಉಗ್ಸೋಕ್ಕಾಗಲೇ ಇಲ್ಲ. ಸೊ ಅದಾದಮೇಲೆ ಮತ್ತೆ ಪೂಜಾರ ಹತ್ರ ಹೋದ್ವಿ. 6:30 ಅಷ್ಟರಲ್ಲಿ ಉಕ್ಕಿಸ್ಬೇಕು ಅಂದ್ರಲ್ಲ, ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಸೊ ಅವ್ರು ಹೇಳಿದರು 9 ಗಂಟೆವರೆಗೂ ಟೈಮ್ ಇದೆ, ಇವತ್ತು ಏಕಾದಶಿ ಆಗಿರೋದ್ರಿಂದ ಇವತ್ತು ಪೂರ್ತಿ ಒಳ್ಳೆ ದಿನ, ಬಟ್ 9 ಗಂಟೆ ಅಷ್ಟರಲ್ಲಿ ಉಕ್ಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮಾಡಿ ಪರವಾಗಿಲ್ಲ, ಏನೂ ಆಗಲ್ಲ, ನಮ್ಮ ಪರಿಸ್ಥಿತಿ ತಕ್ಕನಂಗೆ ದೇವರು ನಮಗೆ ಕಾಪಾಡುತ್ತೆ, ಮಾಡಿ ಪರವಾಗಿಲ್ಲ ಅಂತ ಅಂದರು. ಸೊ ಅವಾಗ ಸ್ವಲ್ಪ ಖುಷಿ ಆಯಿತು. ಇಲ್ಲಿ ನೋಡಿ ಮಕ್ಕಳು ಆಲ್ರೆಡಿ ಇವಾಗ ಟೈಮಿನ ಒಂದು 8 ಗಂಟೆ ಅಷ್ಟಾಗಿದೆ ಅಷ್ಟೇ, 8 ಕಾಲ ಆಗಿರ್ಬೋದು. ನಿದ್ದೆ ತಡೆಯೋಕ್ಕಾಗ್ದಿರ, ಬಿಕಾಸ್ ಅವನು 5:15 ಎದ್ಬಿಟ್ಟಿದ್ನಲ್ಲ, ಅವನು ನೋಡ್ಕೋತಾ ಇದ್ರಂತೆ ಇಬ್ರು. ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಕೂಡ ಇಬ್ಬರು ನಿದ್ದೆ ಮಾಡ್ತಿದ್ದಾರೆ ಪಾಪನ ಪಕ್ಕ ಮಲ್ಕೊಂಡು. ಸೊ ಅದಾದಮೇಲೆ ಪೂಜೆ ಗಂಟೆ ಶಬ್ದ ಎಲ್ಲ ಕೇಳಿಸ್ಕೊಬಿಟ್ಟು ಎದ್ಬಿಟ್ರು. ವಿಡಿಯೋದಲ್ಲಿ ನೋಡೋಕ್ಕೆ ಇಷ್ಟೇನಾ ಅಂತ ಅನಿಸುತ್ತೆ, ಬಟ್ ಇಷ್ಟನ್ನ ಮಾಡೋ ಅಷ್ಟರಲ್ಲಿ ನನಗೂ ನನ್ನ ಹಸ್ಬೆಂಡಿಗೂ 2 ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಎಷ್ಟು ಸ್ಟ್ರಗಲ್ ಆಯಿತು ಗೊತ್ತಾ ಯಪ್ಪ, ಅದನ್ನು ಹೇಳೋಕ್ಕೆ ತೀರ್ದು. ತುಂಬ ಜನ ಕೇಳ್ತಿರ್ತೀರ, ಮೇಡಮ್ ಈಗ ಚಿಕ್ಕ ಮಕ್ಳುಗಳನ್ನ ಇಟ್ಕೊಂಡು ಮನೆ ಶಿಫ್ಟಿಂಗ್ ಎಲ್ಲ ಬೇಕಾ, ಸ್ವಲ್ಪ ದಿವಸ ಲೇಟ್ ಮಾಡಿ ವೆಯ್ಟ್ ಮಾಡಿ ಹಾಗೆ ಹೀಗೆ ಅಂತ. ಜೀವನದಲ್ಲಿ ನಾವು ಏನಾದರೂ ಚೇಂಜಸ್ ಮಾಡ್ಕೋತಾ ಇದ್ದೀವಿ, ಬೇರೆದೇನಾದರೂ ಏನಾದರೂ ಒಂದು ಚೇಂಜಸ್ ಆಗ್ತಾಯಿದೆ ಅಂತಂದರೆ ತುಂಬಾ ರೀಸನ್ಸ್ಗಳಿರುತ್ತೆ, ಹೇಳೋಕ್ಕಾಗೋ ಥರದ್ದು, ಹೇಳೋಕ್ಕಾಗದಿರೋವಂಥದ್ದು. ಅದರಲ್ಲಿ ಹೇಳೋಕ್ಕಾಗೋ ಅಂಥ ರೀಸನ್ಗಳು ಅಂತ ಅಂದರೆ ಅದೇ ಆಲ್ರೆಡಿ ನಾವು 1 BHK ಇದ್ವಲ್ಲ. ಸೊ ನಾನು ಈ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಮಕ್ಕಳಿಗೆ ಸ್ವಲ್ಪ ಇಕ್ಕಟ್ಟಾಗ್ತಾಯಿತ್ತು. ಸೊ ಹಾಗಾಗ್ಬಿಟ್ಟು ಅದು ಒಂದು ಮೇನ್ ರೀಸನ್. ಆ್ಯಂಡ್ ತುಂಬ ರೀಸನ್ಸ್ಗಳಿದೆ. ಸೊ ಹಾಗಾಗಿ ನಾವು ಮನೇನ ಖಾಲಿ ಮಾಡಿ ಈ ಮನೆಗೆ ಬರಬೇಕಾಯಿತು. ಬಟ್ ನಮಗೆ ನಮ್ಮ ಹಳೆ ಮನೇನ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ಈ ಮನೆ ಶಿಫ್ಟಿಂಗಲ್ಲಿ ಐಟಮ್ಸ್ಗಳು ಶಿಫ್ಟ್ ಮಾಡೋದು ಕಷ್ಟನೇ ಒಂದು. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಹಳೆ ಮನೇಲಿ ನಮಗೆ ತುಂಬಾ ಮೆಮೊರೀಸ್ ಇದೆ. ನನ್ನ ಮಗ ಇವಾಗ ಎಷ್ಟು ಪುಟ್ಟ ಮಗು ಅಲ್ಲ, ಹಾಲು ಕುಡಿಯೋ ಮಗು. ನನ್ನ ಮಗಳು ಕೂಡ ಅಷ್ಟೇ. ಹಳೆ ಮನೆಗೆ ಹೋದಾಗ ಅವಳಿಗಿನ್ನ ಫೀಡಿಂಗೇ ಬಿಡಿಸಿರ್ಲಿಲ್ಲ, ತುಂಬ ಪುಟಾಣಿ ಮಗು ಅವಳು. ಸೊ ಅವಳು ಇನ್ನೂ ಅವಾಗ ತಾನೇ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಾಗಿಂದನೂ ಅದೇ ಮನೇಲಿದ್ವಿ. ತುಂಬಾ ಮೆಮೊರೀಸ್ ಇದೆ ಅದರಲ್ಲಿ. ನನ್ನ ಮಗನೂ ಕೂಡ ನಮ್ಮ ಮನೇಲಿ ಹೀಗೆ ಅಕ್ಕ ಮಾಡ್ತಿದ್ಲು, ಅದು ಇದು ಎಲ್ಲ ಹೇಳಬೇಕು, ಅವ್ನು ಈ ಮನೇಲಿ ಚೆನ್ನಾಗಿ ಸಾಕೋಬೇಕು ಅಂತ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಇರೋಕ್ಕಾಗಲಿಲ್ಲ. ತುಂಬಾ ಕಷ್ಟ ಆಯಿತು. ಒಂದು ಮನೇಲಿ ಇದ್ದಿದ್ದ ಮೆಮೊರೀಸ್ನ ಇನ್ನೊಂದು ಮನೆಗೆ ಎತ್ಕೊಬರೋಕ್ಕಾಗಲ್ಲ. ಏನಿದ್ರು ಕೂಡ ನಾವು ಸಂಪಾದನೆ ಮಾಡಿರೋ ಜೀವ ಇಲ್ದಿರೋ ಥರ ಐಟಮ್ಸ್ನ ತರ್ಬೋದು, ಬಿಟ್ಟರೆ ನಾವು ಜೀವಂತವಾಗಿ ಇದ್ದಾಗ ಇರೋ ಮೆಮೊರೀಸ್ನ ಯಾವತ್ತೂ ಒಂದು ಮನೆಯಿಂದ ಒಂದು ಮನೆಗೆ ತರೋದಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತಾಯಿತು. ಸೊ ತುಂಬ ಖುಷಿಯಾಗೋ ಒಂದು ವಿಷಯ ಏನಪ್ಪ ಅಂತ ಅಂದರೆ, ಜೀವನದಲ್ಲಿ ಏನೂ ಇಲ್ದಿರೋ ಥರ ಇದ್ವಿ, ಬಟ್ ಇವಾಗ 1% ಆದರೂ ಕೂಡ ನಮ್ಮ ಮಕ್ಕಳಿಗೋಸ್ಕರ ಸ್ವಲ್ಪ ಮಿನಿಮಮ್ ಆಗಿ ಏನಾದರೂ ಮಾಡ್ಕೋತಿದ್ದೀವಲ್ವ. ಹೀಗೆ ಸ್ವಲ್ಪ ದೇವರು ನಮಗೆ ಚೆನ್ನಾಗಿ ಒಳ್ಳೇದು ಮಾಡಿ ಕೈ ಹಿಡಿದು ನಡೆಸೋ ಥರ ಮಾಡಿದ್ರೆ ಸಾಕು ಅಂತ ಕೇಳ್ಕೊಳ್ಳೋದಷ್ಟೇ. ನಮ್ಮದು ಇನ್ನೂ ಮುಗೀತು. ನಂದು ನನ್ನ ಹಸ್ಬೆಂಡ್ ದಿನ ಮದುವೆ ಆಯಿತು, ಮಕ್ಕಳಾಯಿತು, ಏನೋ ಇರೋದಕ್ಕೆ ಬಾಡಿಗೆದು ಚಿಕ್ಕದು ಪುಟ್ಟದ್ದು ನಮಗೆ ಒಂದು ನಮ್ಮ ಸೇವಿಂಗ್ಸಲ್ಲಿ ಅನ್ನೋದು ಒಂದು ಮನೆ ಥರದ ಮಾಡ್ಕೊಂಡಿದ್ದೀವಿ. ಇನ್ನೇನಿದ್ರು ನಾವು ನಮ್ಮ ಮಕ್ಳಿಗೋಸ್ಕರ ಅಷ್ಟೇ. ನಮ್ಮ ಮಕ್ಕಳು ಇನ್ಮೇಲೆ ನಮ್ಮ ಅಪ್ಪನಿಂದ ಹಿಂಗಾದೆ ನಾನು, ನಮ್ಮ ಅಮ್ಮನಿಂದ ಹಿಂಗಾದೆ, ನಮ್ಮಮ್ಮ ನಮ್ಮಪ್ಪ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ, ಅವ್ರು ನನಗೆ ಸಪೋರ್ಟ್ ಮಾಡಿದ್ದಿದ್ರೆ, ಅವ್ರು ಒಳ್ಳೆ ರೀತಿ ಇದ್ದಿದ್ರೆ ನಮಗಿಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ ನಾನು ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋ ರೀತಿ ಅವರು ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ಬೇಜಾರು ಮಾಡ್ಕೋಬಾರ್ದು. ಅವ್ರಿಗೆ ಏನೆಲ್ಲ ಒಳ್ಳೇದಾಗಬೇಕು, ಏನೆಲ್ಲ ಒಳ್ಳೆ ನಮ್ಮ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡಬೇಕು. ಮಕ್ಕಳು ಪುಟ್ಟದಾಗಿರಲಿ ಅಥವಾ ಮಕ್ಕಳು ದೊಡ್ಡವರಾಗಿರಲಿ, ಅವ್ರನ್ನ ಒಂದು ಸತಿ ನಾವು ಭೂಮಿಗೆ ತಂದಿದ್ವಿ ಅಂದರೆ ಅವ್ರಿಗೆ ಇಷ್ಟ ಆಗೋ ಥರದ್ದು ಎಲ್ಲ ನಾವು ಮಾಡಿಕೊಡ್ಬೇಕು. ಇನ್ ಕೇಸ್ ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಅವ್ರಿಗೆ ತೊಂದರೆ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಸೊ ಅದನ್ನೇ ನನ್ನ ಮೈಂಡಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಕಷ್ಟ ಬೀಳ್ದಿರ್ತಿರೋದು ನಾನಿಬ್ಬರು ಮಕ್ಕಳಿಗೋಸ್ಕರ ಅಷ್ಟೇ. ಅವರು ಚೆನ್ನಾಗಿದ್ರು, ಅವ್ರು ಖುಷಿಯಾಗಿದ್ರು ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಮನೇನೂ ಚೆನ್ನಾಗಿರುತ್ತೆ, ನಾವು ಕೂಡ ಖುಷಿಯಾಗಿರ್ಬೋದು ಅನ್ನೋದು ಬಂತು ನಮ್ಮ ತಲೆಯಲ್ಲಿ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಸೊ ಇಷ್ಟ ಆದರೂ ಕೂಡ ಏನೋ ಒಂದು ಖುಷಿ. ನಿದ್ದೆ ಇಲ್ಲ, ಕಣ್ಣಿಗಂತೂ ನಿದ್ದೆನೇ ಇಲ್ಲ. ಹೇಳಬೇಕು ಅಂದರೆ ನೈಟೆಲ್ಲ ಆಲ್ಮೋಸ್ಟ್ ಒಂದು 2-3 ದಿವಸದಿಂದ 1 hour 2 hour ಅಷ್ಟೇ ನಿದ್ದೆ ಆಗ್ತಿದೆ. ಮಧ್ಯದಲ್ಲಿ ಇವನು ಬೇರೆ ಹೇಳ್ತಾನೆ, ಕೆಲಸಗಳು ಮಾಡ್ಕೊಂಡು ನಾವು ನೋಡ್ಕೊಳ್ಳೋದಂತೂ ತುಂಬ ಕಷ್ಟ ಆಗ್ತಿದೆ. ಹೇಳಬೇಕು ಅಂದರೆ ನಮ್ಮ ಇವಾಗ ಬಂದಿರೋ ಮನೆ ಕೆಳಗಡೆ ಮನೆಯವರಂತೂ ಕೇಳೇ ಬಿಟ್ರು, ಇನ್ನೂ 3 months ಅಂತ ಅಂತೀರಿ, ಇಷ್ಟೊಂದು ಕೆಲಸ ಮಾಡ್ತಿರಲ್ಲ ಅಕ್ಕ, ಸುಸ್ತಾಗಲ್ವಾ? ಪಾಪಗೆ ಮೈ ಕೈ ನೋವು ಬರಲ್ವ
ಮಾಡಬೇಕಲ್ವ ಅಂತ. ಸೊ ನಾವು ಕೆಲಸ ಮಾಡಿದ್ರೆ ನಮ್ಮ ಮೈಕೈ ಸಣ್ಣ ಆಗುತ್ತೆ, ಮಗುಗೆ ಯಾವುದೇ ರೀತಿ ಮೈಕೈ ನೋವು ಬರಲ್ಲ, ಅವನ್ನ ಚೆನ್ನಾಗಿ ನಾವು ಸೇಫ್ಟಿಯಾಗಿ ನೋಡ್ಕೋತೀವಲ್ಲ ಅನ್ನೋದು ಒಂದು ತಾಟಲ್ಲಿ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ, ನಾವೇ ಮಾಡ್ಕೋಬೇಕಲ್ವ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ತುಂಬ ಜನ ಅನ್ಕೋತಿರ್ತಾರೆ, ಬಾಣಂತಿ ನೀವಿನ್ನ ಇಷ್ಟು ಕೆಲಸ ಮಾಡಬೇಡಿ, ರೆಸ್ಟ್ ತೊಗೊಳ್ಳಿ ಹಾಗೆ ಹೀಗೆ ಅಂತ. ಹೌದು, ರೆಸ್ಟ್ ತೊಗೋಬೇಕು. ನಾನು ಈ ಟೈಮಲ್ಲಿ ರೆಸ್ಟ್ ತೊಗೊಳೋದಕ್ಕೆ ಹೋದರೆ ನನ್ನ ಮಕ್ಳಿಗೆ ಕಷ್ಟ ಆಗ್ಬೋದು ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ಕೋತಿದ್ದೀನಿ. ಫೈನಲಿ ಅವ್ರಿಗೆ ಹೇಳಿದ ಅಂದರೆ ಪೂಜಾರು ಹೇಳಿದ 9 ಗಂಟೆ ಒಳಗಡೆ ಹಾಲು ಎಲ್ಲ ಉಗಿಸ್ಬಿಟ್ಟು ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫಸ್ಟ್ ರೆಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಸೊ ಹಾಲಿಗೆ ನಾವು ಈಗ ಹಾಲು ಉಗ್ಸಿದ್ಮೇಲೆ ದೇವರಿಗೆ ಸ್ವಲ್ಪ ನೈವೇದ್ಯ ಇಟ್ಬಿಟ್ಟು ನಾವು ಪ್ರಸಾದದ ರೀತಿ ಹಾಲೆಲ್ಲ ಕುಡಿಬೇಕಲ್ಲ. ಸೊ ಬಾದಾಮಿ ಪೌಡರ್ ಎಲ್ಲ ಹಾಕ್ಕೊಂಡು ಹಾಲೆಲ್ಲ ಕುಡಿದು ಆದಮೇಲೆ ನಾನು ಸ್ಯಾರೀಸ್ನ ಸ್ಟಾಕ್ ತರಿಸಿದ್ನಲ್ವ, ಸೊ ಅದರಲ್ಲಿ ಸ್ವಲ್ಪ ಮಾತ್ರ ತರಿಸಿದ್ದೆ ಈ ಮನೆಗೆ. ಬಿಕಾಸ್ ಹಳೆ ಮನೆಯಲ್ಲಿ ಸ್ವಲ್ಪ ಇಟ್ಬಿಟ್ಟು ಬಂದಿದ್ದೆ, ತುಂಬ ಜಾಸ್ತಿ ಸ್ಯಾರೀಸ್ ತರಿಸಿದ್ದೀನಿ ನಾನು. ಸೊ ಅದರಲ್ಲಿ ಒಂದು ಬ್ಯಾಗಿಗೆ ಎಷ್ಟಾಗುತ್ತೆ ಅಷ್ಟು ತಂದಿದ್ವಿ. ಬಿಕಾಸ್ ನಾನು ಸ್ಯಾರಿ ಸ್ಟಾಕ್ ತಂದಾಗ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ, ಸ್ಯಾರೀಸ್ ತರಿಸೋಕ್ಕೆ ಹೇಳಿದ್ದೆ ಅಲ್ವಾ, ನಾನು ತರಿಸ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ತರಿಸಿದ್ದೀನಿ, ಒಂದು ಸತಿ ಬಂದು ನೋಡ್ಕೊಂಡು ಹೋಗಿ ಅಂತ. ಸೊ ಹಾಗಾಗಿ ಪೂಜೆಗೆ ಸ್ವಲ್ಪ ಇಡೋಣ ಸಾಕು ಅಂದ್ಬಿಟ್ಟು ಅಷ್ಟು ಮಾತ್ರ ತೊಗೊಂಬಂದಿದ್ದೆ. ಮತ್ತೆ ಇವನ್ನ ಅಲ್ಲಿಗೆ ತೊಗೊಂಡು ಹೋಗಬೇಕಿತ್ತು ಅವ್ರಿಗೆ ತೋರ್ಸೋಕ್ಕೆ, ಹೆಂಗಿದ್ರು ತೊಗೊಂಡು ಹೋಗ್ಬೇಕಲ್ವ. ಸೊ ಸ್ವಲ್ಪ ಮಾತ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾತ್ರ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡ್ಕೋತಿದ್ದೀನಿ. ಒಟ್ಟಿಗೆ ಮಾಡ್ಬೋದಿತ್ತಲ್ವ ಅಂತ ಕೇಳ್ಬೋದಿತ್ತು, ಅದನ್ನೆಲ್ಲ ಮತ್ತೆ ಇಟ್ಟು ಪೂಜೆ ಮಾಡೋ ಅಷ್ಟರಲ್ಲಿ ಟೈಮ್ ಮುಗಿದೋಗ್ತಿತ್ತು. 9 ಗಂಟೆ ಅಂತ ಹೇಳಿದ್ರಲ್ವ, ಹಾಲು ಉಗಿಸಿ ನಾವು ತಿರುಗಿ ನೋಡೋ ಹೊತ್ತಿಗೆ ಕರೆಕ್ಟಾಗಿ 8:58 ಆಗಿತ್ತು. ಸೊ ತುಂಬ ಆ ಟೈಮ್ ಆಗೋಗ್ಬಿಡ್ತಿತ್ತು. ಒಂದು ಸತಿ ಟೈಮ್ ಕಳ್ಕೊಂಡಾಗಿದೆ, ಮತ್ತು ಇನ್ನೂ ಟೈಮು ಕಳ್ಕೊಬಾರ್ದು ಅಂದ್ಬಿಟ್ಟು ಆ ಪೂಜೆ ಎಲ್ಲ ಆದಮೇಲೆ ಇದನ್ನು ನಿಧಾನಕ್ಕೆ ಪೂಜೆ ಮಾಡ್ಕೋತಿದ್ದೀವಿ. ಬಿಕಾಸ್ ಇದನ್ನು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ಗೆ ಯೂಟ್ಯೂಬ್ಗೆ ಎಲ್ಲ ನಿಧಾನಕ್ಕೆ ವೀಡಿಯೋ ಮಾಡ್ಕೋಬೇಕಿತ್ತು. ಸೊ ಆ ಥರ ನಿಧಾನ ಮಾಡೋಕ್ಕೋದ್ರೆ ಇನ್ನೂ ನಿಧಾನ ಆಗಿಬಿಡುತ್ತೆ ಅಂತ ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೂತಿದ್ದು ರೆಸ್ಟ್ ಮಾಡಿ ನಮ್ಮ ಬಿಲ್ಡಿಂಗ್ ಇರೋರಿಗೆಲ್ಲ ಅರ್ಶಿನ ಕುಂಕುಮ ಕರೆದು ಕೊಟ್ಟು ಆದಮೇಲೆ ನಮ್ಮ ಹಳೆ ಮನೆ ಹತ್ರ ಹೋಗಿದ್ವಿ. ಹಳೆ ಮನೆ ಹತ್ರ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಈ ಮನೆಗೆ ಏನಾದರೂ ಇವಾಗ ಸದ್ಯಕ್ಕೆ ಜೋಡಿಸೋ ಥರದ್ದು ಏನಾದರೂ ತೊಗೊಬರೋಣ ಅಂತ ಅಂದ್ಬಿಟ್ಟು 1-2-3 ಅಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದಂಥ ಬಟ್ಟೆ ಗಂಟೆ ಏನಿದೆ ಅವೆಲ್ಲ ತೊಗೊಂಬಂದ್ವಿ. ಆ್ಯಂಡ್ ಅಲ್ಲಿ 1-2-3 ಜನ ಬಂದಿದ್ದರು ಸ್ಯಾರೀಸ್ ನೋಡೋದಕ್ಕೆ. ಸೊ ಅವರು ಸ್ವಲ್ಪ ಸ್ಯಾರೀಸ್ನ ಪರ್ಚೇಸ್ ಮಾಡಿ ತೊಗೊಂಡೋದ್ರು ಅವ್ರ ಮನೆಗೆ. ಇಷ್ಟ ಆಯಿತು ಅವ್ರಿಗೆ, ನೋಡಿದ ತಕ್ಷಣ ಲೈಕ್ ಆಯಿತು. ಸೊ ಅವ್ರು ಹೇಳಿದರು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ತರಿಸಿದ್ರು ಅಂತ. ಆ್ಯಂಡ್ ನನಗೆ ಈ ವ್ಲಾಗ್ನ ಮಾಡ್ತಿರೋದು ಹಾಲು ಒಗ್ಸಿ 3ನೇ ದಿವಸಕ್ಕೆ. ಇಷ್ಟು ದಿವಸಕ್ಕೆ ನನಗೆ ಮನೆ ಅಕ್ಕಪಕ್ಕನೇ 7 ಸ್ಯಾರಿ ಸೇಲ್ ಆಯಿತು. ಆ್ಯಕ್ಚುಲಿ ನಾನು ಸ್ಯಾರೀಸ್ ತರಿಸಿದ್ದೇನೆ ಆನ್ಲೈನಲ್ಲಿ ಸೇಲ್ ಮಾಡಬೇಕು, ಆನ್ಲೈನಲ್ಲಿ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಅಂತ. ಬಟ್ ಇವಾಗ ಆಫ್ಲೈನಲ್ಲೂ ಹೇಳಿದೆ ನನಗೆ ಗೊತ್ತಿರೋರಿಗೆ, ಗುರುತು ಪರಿಚಯ ಇರೋರಿಗೆ. ಸೊ ಆ ಕಡೆಯಿಂದನೂ ಸೇಲ್ ಆಯ್ತಲ್ಲ, ಇರಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ. ನನಗೆ ಗೊತ್ತಿತ್ತು ಸ್ವಲ್ಪ ಮನೆಯೆಲ್ಲ ಶಿಫ್ಟಿಂಗ್ ಆಗಿದೆಲ್ಲ ಕ್ಲೀನ್ ಆಗೋವರೆಗೂ ನನಗೆ ಹಳೆಯದು ಅಥವಾ ಸ್ಯಾರಿ ವೀಡಿಯೋಸ್ನೇನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ. ಸೊ ಇಲ್ಲಿ ಅಂದ್ಬಿಟ್ಟು ಅಕ್ಕಪಕ್ಕದವ್ರಿಗೆ ಹೇಳಿದ್ದಕ್ಕೂ ಯೂಸ್ ಆಯಿತು. ಸೊ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಡಸ್ಟ್ ಇತ್ತಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಬಂದಾಗ ಕ್ಲೀನ್ ಮಾಡೋದಕ್ಕೆ ಕೊಲಿನ್ ತಂದಿರಲಿಲ್ಲ. ಸೊ ಕೊಲಿನ್ ಸ್ಪ್ರೇ ಮಾಡಿ ವಾರ್ಡ್ರೋಬ್ ಎಲ್ಲ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಕಾಫಿ ಮಾಡ್ಕೊಳ್ಳೋಣ ಎಲ್ಲರಿಗೂ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಆ ಸ್ಯಾರಿನ ಉಟ್ಕೊಂಡು ತುಂಬ ಸೆಕೆ ಆಗ್ತಾಯಿತ್ತು. ಆ್ಯಂಡ್ ಆ ಸ್ಯಾರಿ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ ನೀವು ಹಾಕ್ಕೊಂಡಿದ್ದಂಥ ಸ್ಯಾರಿ ತರಿಸಿದ್ದೀರಾ ಹೇಳಿ ಅಂತ. ನಾನು ಯಾವ್ಯಾವ ಥರದ ಸ್ಯಾರೀಸ್ ಎಲ್ಲ ತರಿಸಿದ್ದೀನಿ ಅಂದ್ಬಿಟ್ಟು ಇನ್ನು ಅಪ್ಕಮಿಂಗ್ ಬ್ಲಾಗ್ಸ್ ಅಥವಾ ಅಪ್ಕಮಿಂಗ್ ಶಾರ್ಟ್ ವೀಡಿಯೋಸಲ್ಲಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನು ಸ್ಯಾರಿಗೆ ಪೇಜ್ ಕೂಡ ನಾನು ಕ್ರಿಯೇಟ್ ಮಾಡಿಲ್ಲ. ಆ್ಯಂಡ್ ನಾನು ಅದನ್ನು ಈಗಲೇ ಸ್ಯಾರೀಸ್ನ ಆನ್ಲೈನಲ್ಲಿ ಹಾಕ್ಬಿಟ್ರೆ ಆರ್ಡರ್ಸ್ ತೊಗೊಳೋದಕ್ಕೆ ಸಪ್ರೇಟ್ ನಂಬರ್ ತೊಗೋಬೇಕು. ಅದೇನು ಇನ್ನೂ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಹೊಸ ಮನೆ ಪೂಜೆಗೆ ಹೋದಾಗ ಸ್ಯಾರೀಸ್ನ ಇಟ್ಟು ಪೂಜೆ ಮಾಡಬೇಕು, ಒಳ್ಳೆಯದಾಗುತ್ತೆ ಅಂತ. ಸೊ ಮಾಡಿದ್ದೀನಿ. ಇನ್ನು 1 or 2 ಡೇಸಲ್ಲಿ ಎಲ್ಲ ಕ್ಲಿಯರಾಗಿ ಆನ್ಲೈನ್ಗೆ ಸ್ಯಾರೀಸ್ ಬಿಡ್ತೀನಿ. ಸೊ ಕಾಫಿ ಎಲ್ಲ ಕುಡಿದು ಒಂದಷ್ಟು ಬಟ್ಟೆನ ಜೋಡಿಸಿ ಹ್ಯಾಂಗರಲ್ಲೆಲ್ಲ ಹಾಕಿದ್ವಿ. ಸೊ ಅಂದರೆ ವಾರ್ಡ್ರೋಬಿಗೆ ಜೋಡಿಸ್ಕೊಂಡ್ವಿ. ತುಂಬ ನಿದ್ದೆ ಬರ್ತಿತ್ತು, ತಡಿಯೋಕ್ಕೆ ಆಗ್ತಾನೆ ಇರಲಿಲ್ಲ, ತುಂಬ ಸುಸ್ತು ಕೂಡ ಆಗ್ತಿತ್ತು. ಪಾಪ ಬೇರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಹೊಸ ಜಾಗ ಅಂದ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ. ನಾನು ಬಟ್ಟೆ ಜೋಡಿಸ್ತಾ ಅಲ್ಲೇ ಮಲ್ಕೊಂಬಿಟ್ಟೆ. ನನಗೆ ನಿದ್ದೆನೇ ತಡೆಯೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಇವಾಗ ಒಂದು 3:30-4 ಗಂಟೆ ಟೈಮ್ ಅಷ್ಟು ಹತ್ತತ್ರ ಆಗಿತ್ತು. ಸೊ ನನ್ನ ಹಸ್ಬೆಂಡ್ ಪಾಪನ ಎತ್ಕೊಂಡು ಆಟ ಆಡಿಸ್ತಿಲ್ಲ. ಅವ್ರು ಆ್ಯಕ್ಚುಲಿ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದಾರೆ. ಅವನು ಫುಲ್ ನಿದ್ದೆಗೆ ಅಳ್ತಾ ಇದ್ದಾನೆ. ಅವನ ಮಲಗಿಸೋ ಅಷ್ಟು ನನಗೆ ತಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ನಿದ್ದೆಗೆ ಒಂಥರ ಫುಲ್ ಕಣ್ಣೆಲ್ಲ ಉರಿ, ತಲೆಯೆಲ್ಲ ನೋವು. ಸೊ ಅಲ್ಲೇ ಮಲ್ಕೊಂಬಿಟ್ಟೆ. ಸೊ ಅವನು ಅಳ್ತಿದ್ದಕ್ಕೆ ನನಗೆ ಮಲ್ಕೊಳ್ಳೋದಕ್ಕೆ ನಿದ್ದೆನೂ ಬರಲಿಲ್ಲ. ಎದ್ಬಿಟ್ಟು ಪಾಪನ ಹಂಗೆ ತೂಗ್ತಾನೆ. ಮತ್ತು ಇಂದು ಇದ್ಲಲ್ಲ, ಸೊ ಬಟ್ಟೆ ಎಲ್ಲ ಜೋಡಿಸ್ಕೊಡ್ತಾ ಇದ್ಲು. ಅವಳಂತೂ ಸಖತ್ ಹೆಲ್ಪ್ ಮಾಡಿದ್ಲು. ಆ್ಯಕ್ಚುಲಿ ಈ ಮನೆ ಶಿಫ್ಟಿಂಗ್ ಟೈಮಲ್ಲಿ ನಮಗೆ ಯಾರಿದ್ರೋ ಯಾರು ಬಿಟ್ಟರೋ ಗೊತ್ತಿಲ್ಲ. ಇಂದು ರಜಕ್ಕೆ ಅಂತ ಬಂದಿತ್ತು, ಅದು ಇನ್ನೂ ಚಿಕ್ಕ ಹುಡುಗಿನೇ. ಸಮ್ಮರ್ ಹಾಲಿಡೇಸ್ ನಮ್ಮ ಅತ್ತೆ ಮಾವನ ಮನೇಲಿ ಇದ್ಬಿಟ್ಟು ಹೋಗೋಣ ಅಂತ ಬಂತು. ಅದೇ ಟೈಮಲ್ಲಿ ನಾವು ಮನೆ ಶಿಫ್ಟಿಂಗ್ ಇಟ್ಕೊಂಡಿದ್ರಿಂದ
ನಾನು ಎಷ್ಟು ಕೆಲಸ ಮಾಡ್ತೀನಿ ಅಲ್ವಾ, ಅದ್ರ 3% ಕೆಲಸ ಮಾಡಿಕೊಟ್ಲು ನನಗೆ. ಇಷ್ಟು ಮನೇನ ಕ್ಲೀನ್ ಮಾಡಿ ಒಂದು ಲೆವೆಲ್ಗೆ ಸೆಟ್ ಮಾಡೋದಕ್ಕೆ ನನಗೆ ಮಿನಿಮಮ್ ಈ 2 ಮಕ್ಕಳನ್ನ ಇಟ್ಕೊಂಡು 3 ರಿಂದ 4 ದಿವಸ ಬೇಕಾಗಿತ್ತು ಆಯಿತಾ. ಬಟ್ ಅದನ್ನು ಒಂದೇ ದಿವಸಲ್ಲಿ ಮುಗಿಸಿದ್ದಕ್ಕೆ ಕಾರಣನೇ ಇಂದು. ಎಷ್ಟು ಚಿಕ್ಕಪಟ್ಟ ಕೆಲಸ ಅಂತೂ ಮಾಡಲ್ಲ, ದೊಡ್ಡ ದೊಡ್ಡ ಕೆಲಸ ಏನಿದ್ರು ಮಾಡಾಕ್ತಾ ಇರೋಳು ನನಗೆ ಅಷ್ಟು ಕೆಲಸ ಮಾಡಿಕೊಟ್ಲು. ಸೊ ಇವಾಗಲೂ ಅಷ್ಟೇ ಅಷ್ಟು ಫುಲ್ ಬಟ್ಟೆನ ಜೋಡಿಸೋದಕ್ಕೆ ಹೆಲ್ಪ್ ಮಾಡಿಕೊಟ್ಲು. ಅಷ್ಟರಲ್ಲಿ ನಾನು ಪಾಪನ ತೂಕೊಂಡು ಮಲಗಿಸ್ಬಿಟ್ಟೆ. ಸೊ ಅವ್ನು ಯಾರದ್ದು ಹತ್ರನೂ ಕೈ ಪಾಠ ಆಗಿಲ್ಲ, ನನಗೆ ಕೈ ಮತ್ತು ತೊಡೆ ಪಾಠ ಆಗಿಬಿಟ್ಟಿದ್ದಾನೆ. ಕೈಯಲ್ಲಿ ಇಟ್ಕೊಂಡು ಅಥವಾ ತೊಡೆಯಲ್ಲಿ ತೂಗಿ ಮಲಗಿಸ್ಬಿಟ್ರೆ ಮಲ್ಕೊಬಿಡ್ತಾನೆ. ಆ್ಯಂಡ್ ಅವನಿಗೆ ಮೇನ್ ಜೋಲಿ ಇರಬೇಕು ಆಯಿತಾ. ನೆಲದಲ್ಲೆಲ್ಲ ಹಾಕಿದ್ರೆ ಮಲ್ಕೊಳ್ಳಲ್ಲ, ಇಲ್ಲ ನನ್ನ ಪಕ್ಕ ಕೈ ಮೇಲೆ ಮಲಗಿಸ್ಕೊಂಡ್ರೆ ಮಲ್ಕೊಬಿಡ್ತಾನೆ. ಸೊ ಇಲ್ಲಿ ಎಲ್ಲೂ ಜೋಲಿ ಹಾಕೋದಕ್ಕೆ ಇವತ್ತು ಹಾಲು ಉಗಿಸಿ ಇವತ್ತೇ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಆದರೂ ಕೂಡ ನನ್ನ ಹಸ್ಬೆಂಡು ಹಳೆ ಮನೆ ಹತ್ರ ಹೋಗಿ ಅದು ಯಾವುದೋ ಒಂದು ದೊಡ್ಡದು ಸೌದೆ ಥರ ಇತ್ತು, ಅದನ್ನು ತೊಗೊಂಡ್ಬಂದು ಕಿಚನ್ ಸಜ್ಜೆಗೆ ಹಾಕಿಬಿಟ್ಟು ಜೋಲಿ ಕಟ್ಟಿದ್ರು. ಸೊ ಅಲ್ಲಿ ಹಾಕ್ಬಿಟ್ಟು ಮಲಗಿಸಿದ್ವಿ. ಸೊ ಇಷ್ಟೇ ಮಾಡ್ಕೊಳಕ್ಕಾಗಿದ್ದು ಇವತ್ತು. ಅಷ್ಟೊತ್ತಿಗೆ ಲೇಟ್ ಆಗಿ ಹೋಗ್ಬಿಡ್ತು. ಸೊ ಅವಾಗಿಂದ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ನೆನ್ನೆ ಮೊನ್ನೆಲ್ಲ ನಿದ್ದೆ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿ ಮನೇಲಿ ಒಂದು ಹಾಸಿಗೆ ಇತ್ತು ಎಕ್ಸ್ಟ್ರಾ, ಅದು ಬೆಡ್ ಇದ್ದಿದ್ದು. ಸೊ ಮಂಚದ ಮೇಲೆ ಕಾಟ್ ಮೇಲೆ ಹಾಕಿರೋದಲ್ಲ, ಅದನ್ನು ತೊಗೊಂಡು ಬಂದರು ಮಲ್ಕೊಳ್ಳೋಣ ಇವತ್ತಿಲ್ಲೇನೆ ಅಂತ ಅಂದ್ಬಿಟ್ಟು. ಸೊ ಇಂದು ಮಲ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿತ್ತು. ಇನ್ನು ಪಾಪುನ ಜೋಲೆಯಲ್ಲಿ ಹಾಕಿ ಪಿಕ್ಕುಮ್ಮ ತೂಗ್ತಾ ಇದ್ದಾಳೆ. ನಾನು ಮಿಕ್ಕಿದ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ನನ್ನ ಹಸ್ಬೆಂಡ್ ಇರಲಿಲ್ಲ ಈ ಟೈಮಲ್ಲಿ, ಊಟ ತೊಗೊಂಬರಕ್ಕೆ ಹೋಗಿದ್ರು ಆಯಿತಾ. ಮನೇಲಿ ಏನು ಊಟ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಅಡುಗೆನೇ ಮಾಡೋಕ್ಕಾಗಲಿಲ್ಲ. ಎಲ್ಲ ಐಟಮ್ಸು ಹಳೆ ಮನೇಲಿ ಇತ್ತು. ಇವತ್ತು ಮಲ್ಕೋಬೇಕಿತ್ತು ಅಷ್ಟೇ. ಯಾರು ಕೂಡ ಮನೆ ಶಿಫ್ಟಿಂಗ್ ದಿನ ಅವ್ರ ಮನೇಲಿ ಅವರು ಅಡುಗೆ ಮಾಡ್ಕೊಳ್ಳೋದು ಅದು ಅಸಾಧ್ಯ ನಿಜವಾಗ್ಲೂ. ಸೊ ಇಲ್ಲೆಲ್ಲ ರೆಡಿ ಮಾಡ್ತಿದೆಯಲ್ಲ, ಸೊ ತೋರಿಸ್ತೀನಿ ಇವಾಗ. ಇಷ್ಟು ಬಟ್ಟೆನ ಜೋಡಿಸಿ ಇಟ್ಟಿದ್ದೀವಿ. ಇದೆಲ್ಲ ನನ್ನ ಹಸ್ಬೆಂಡ್ದು ಬಟ್ಟೆ, ಒಬ್ಬೊಬ್ರದ್ದು ಸಪ್ರೇಟಾಗಿ ಕಟ್ಟಿಟ್ಬಿಟ್ಟಿದೆ. ನನ್ನ ಬಟ್ಟೆಗಳು ಆಲ್ರೆಡಿ ಜೋಡಿಸಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ತೊಗೊಂಡಿದ್ದು, 1 ಗಂಟೆಲಿ ಎಷ್ಟಿತ್ತು ಅಷ್ಟು. ಈ ಸ್ಯಾರಿಲಿ ಹೊಲಿಸಿರೋ ಡ್ರೆಸ್ಸಸ್ಸು, ಸ್ಯಾರೀಸು, ಡೈಲಿ ವೇರ್ ಕುರ್ತಾಸ್ ಇರುತ್ತಲ್ಲ ಅದು, ಮತ್ತು ಜೀನ್ಸು, ಟಾಪ್ಸು ಇಷ್ಟೆಲ್ಲ ಜೋಡಿಸಿದ್ದೀನಿ. ಎಷ್ಟಾಯಿತು ಅಷ್ಟೊಂದು ಮಾತ್ರ ಜೋಡಿಸಿದ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ಹ್ಯಾಂಗರ್ಗೆ ಹಾಕೋ ಸ್ಯಾರಿಗಳಿದ್ವಲ್ಲ, ಸ್ವಲ್ಪ ರೇಷ್ಮೆ ಸೀರೆ ಥರದ್ದು ಕಾಸ್ಟ್ಲಿ ಸ್ಯಾರಿಗಳು, ಅವೆಲ್ಲ ಆ ಮನೇಲಿದ್ದು ಹಳೆ ಮನೇಲೇ ಇತ್ತು, ಗಂಟೆದು ಬಟ್ಟೆ ಕಟ್ಟಿಟ್ಟಿರೋದು. ಸೊ ಅದನ್ನು ತಂದಿದ್ರೆ ಇವತ್ತು ಜೋಡ್ಸಾಕ್ಬಿಡ್ಬೋದಿತ್ತು ಅಂತ ಅಂದ್ಕೊಂಡು ಮಲ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ನನ್ನ ಹಸ್ಬೆಂಡ್ ಬಟ್ಟೆಗಳನ್ನೆಲ್ಲ ಯಾಕೆ ಅಲ್ಲಿಟ್ಟಿದ್ದೀನಿ ಅಂತಂದರೆ, ಆ ಬಟ್ಟೆನೆಲ್ಲ ಡೈಲಿ ಯೂಸ್ ಬಟ್ಟೆಗಳು ಸಪ್ರೇಟು, ಚೆನ್ನಾಗಿ ಇರೋದು ಔಟ್ಸೈಡ್ ಹಾಕೊಂಡು ಹೋಗುವಂಥ ಬಟ್ಟೆಗಳು ಸಪ್ರೇಟು ಇಟ್ಕೋತಾ ಇದೆ. ಚೆನ್ನಾಗಿರೋದೆಲ್ಲ ವಾರ್ಡ್ರೋಬಲ್ಲಿ ಇಟ್ಕೊಳ್ಳೋಣ, ಡೈಲಿ ಯೂಸ್ದೆಲ್ಲ ನಮ್ಮನೆ ಆಲ್ರೆಡಿ ಬೀರು ಇತ್ತಲ್ಲ, ಸೊ ಆ ಬೀರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬೀರು ಹಳೆ ಮನೇಲಿ ಇತ್ತು, ಅದನ್ನು ತರಬೇಕಿತ್ತು. ಸೊ ತಂದಾಗ ಅದನ್ನು ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದನ್ನು ಅಲ್ಲೇ ಇಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಊಟ ತೊಗೊಬರಕ್ಕೆ ಹೋಗಿದ್ರಲ್ಲ ಔಟ್ಸೈಡ್ಗೆ. ಸೊ ಅವರು ಊಟ ತೊಗೊಂಬಿಟ್ಟು ಬಂದರು. ವೆಜ್ ಪಲಾವ್ ಜೊತೆಗೆ ಸ್ವಲ್ಪ ಬಜ್ಜಿ ಬೋಂಡ ಇದೆಲ್ಲ ಕಟ್ಟಿಸ್ಕೊಂಬಂದಿದ್ರು. ಸೈಡ್ಸ್ಗೇನು ಆದರೂ ಇರಲಿ ಮಕ್ಕಳಿದಾರಲ್ಲ ಅಂತ ಅಂದ್ಬಿಟ್ಟು. ಪಾಪ ಮಕ್ಕಳು ಅವರು ಎಲ್ಲ ಸುಸ್ತಾಗಿ ಹೋಗಿದ್ದಾರೆ. ಆ್ಯಕ್ಚುಲಿ ಇವತ್ತೆಲ್ಲ ಸುಸ್ತು. ಇದು 2 ಡೇಸ್ ಬ್ಲಾಗ್ ನಾನು ಒಂದೇ ಸತಿ ಅಪ್ಲೋಡ್ ಮಾಡ್ತಿರೋದು ಆಯಿತಾ. ಅದ್ರ ಮಾರನೇ ಬೆಳಗ್ಗೆ ಮನೆ ಐಟಮ್ಸ್ನ ಶಿಫ್ಟ್ ಮಾಡಬೇಕಾದ್ರೆ ಇತ್ತಲ್ಲ ಸುಸ್ತು, ಅದು ಆ್ಯಕ್ಚುಲಿ ಸುಸ್ತಾಗಿತ್ತು. ಇಬ್ಬರು ಮಕ್ಕಳು ಕೂಡ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪುಟ್ಟು ಎಲ್ಲ ತಂದು ಇಟ್ಟಿದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ಶಿಫ್ಟಿಂಗ್ ಮಾಡೋದಕ್ಕೆ ಒಬ್ಬರು ಅಣ್ಣ ಬಂದಿದ್ರು, ಅವ್ರು ನಮ್ಮ 3 ಸೈಡ್ ಅವರೇ ಅಂತೆ. ಸೊ ನನ್ನ ಹಸ್ಬೆಂಡ್ಗೆ ಪರಿಚಯ ಅಂದ್ಬಿಟ್ಟು ಕರ್ಕೊಂಬಂದರು. ಅವರಂತೂ ಇವತ್ತು ಇರಲಿಲ್ಲ ಅಂದಿದ್ರೆ ನಾವು ಆ್ಯಕ್ಚುಲಿ 2-3 ದಿವಸ ಆದರೂ ಶಿಫ್ಟ್ ಆಗ್ತಿರಲಿಲ್ಲ. ಅದು ಏನೇ ಹರಸಾಹಸ ಪಟ್ಟರು ಆಗ್ತಿರಲಿಲ್ಲ. ನಮ್ಮ ಮನೇಲಿ ಎತ್ತಿದ್ದು ಒಂದು ಬೀರನ್ನ ಶಿಫ್ಟ್ ಮಾಡೋ ಅಷ್ಟರಲ್ಲಿ ಮೋರ್ ದೆನ್ 1.5 ಅವರ್ ತೊಗೊಂಡಿದ್ದಾರೆ. ಬೀರು ಮನೆ ಒಳಗಡೆ ಬರಲೇ ಇಲ್ಲ, ತುಂಬ ಇಕ್ಕಟ್ಟಾಯಿತು ಜಾಗ. ಸೊ ಆಲ್ಮೋಸ್ಟ್ ಆ ಬೀರದ್ದು ಕಾಲೆಲ್ಲ ಇರ್ತದೆಲ್ಲ ಕಿಚ್ಚಾಕ್ಬಿಟ್ರು. ನನಗಂತೂ ಬೇಜಾರಾಯಿತು, ಇಷ್ಟು ಚೆನ್ನಾಗಿದ್ದು ಬೀರು ಹೆಂಗೆ ಮಾಡೋಕ್ಕೋದ್ರು ಅಂತ. ಮಂಚನೂ ಅಷ್ಟೇ ತುಂಬ ಜಾಸ್ತಿ ಆಯಿತು, ಬಿಕಾಸ್ ನಾವು ಬೀರು ಮತ್ತು ಮಂಚದೆಲ್ಲ ಆರ್ಡರ್ ಮಾಡಿ ಮಾಡಿಸಿದಲ್ವ. 5-6 ಇದೆ ಮಂಚ ಇದು. ಸೊ ಆ ಮನೆಯೊಳಗಡೆ ಬರೋ ಅಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಗೊತ್ತಾ. ಗ್ರಿಲ್ ಬೇರೆ ಇದೆ ಮನೆಗೆ, ಹೆಂಗೆ ತೊಗೊಳಕ್ಕೂ ಆಗ್ತಾಯಿಲ್ಲ. ಮನೆ ಫಸ್ಟ್ ಫ್ಲೋರ್ ಇರೋದ್ರಿಂದ ಇಷ್ಟು ಐಟಮ್ಸ್ ಎಲ್ಲ ತಂದಿದ್ದಾರೆ. ದಿವಾನ, TV ಯೂನಿಟು ಮತ್ತು ಟೀಪಾಯಿ. ಒಂದು ಕಡೆ ಕಾಲಿಟ್ಟಕ್ಕೂ ಜಾಗ ಇಲ್ಲ, ಬರೀ ಬಟ್ಟೆ ಮೇಲೆ ಹಾಸಿಗೆ ಮೇಲೆ ಅಷ್ಟೇ ಓಡಾಡ್ತಾ ಇದ್ದೀವಿ. ನಮ್ಮ ಪಾಪು ನೋಡಿಲಿ ಅಷ್ಟೆಲ್ಲ ಕೆಲಸ ಅಷ್ಟೆಲ್ಲ ತೊಳಿದ್ರು ಕೂಡ ಆರಾಮಾಗಿ ಅವ್ನು ಮಲಗಿದ್ದಾನೆ. ಆ್ಯಕ್ಚುಲಿ ಜೋಲಿ ಕಟ್ಟಿದ್ದಕ್ಕೆ ಒಳ್ಳೇದಾಯಿತು, ಇಲ್ಲಾಂದ್ರೆ ಅವ್ನಿಗೆ ಮನಗ್ಸಕ್ಕೆ ಎಲ್ಲೂ ಜಾಗ ಸಿಗ್ತಿರ್ಲಿಲ್ಲ. ಒಂದು ಕಡೆ ಕೂರಕ್ಕಲ್ಲ, ಅಟ್ಲೀಸ್ಟ್ ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ನೀರು ಕುಡಿತೀವಿ ಅನ್ನೋದಕ್ಕೂ ಜಾಗ ಇಲ್ಲ. ಮನೆ ಫುಲ್ ಸಾಕ್ಬಿಟ್ಟಿದ್ರು. ಯಪ್ಪ ಅನ್ನಿಸ್ತು ನನಗಂತೂ. ಅದರಲ್ಲಿ ಬೇರೆ ತುಂಬ ಶೆಕೆ. ಈ ಮನೇಲಿ ಆಲ್ರೆಡಿ ಫ್ಯಾನ್ಗಳಿದೆ, ಪ್ರತಿಯೊಂದು ರೂಮ್ಗೂ ಹಾಲ್ಗೂ ಎಲ್ಲದಕ್ಕೂ ಫ್ಯಾನ್ ಇದೆ. ಸೊ ಹಾಗಾಗಿ ಫುಲ್ ಫ್ಯಾನ್ನ ಹಾಕ್ಬಿಟ್ಟಿದ್ವಿ. ಇಲ್ಲಾಂದರೆ ಫುಲ್ಲು ಡಸ್ಟು, ಶೆಕೆ ಇರೋಕ್ಕಾಗ್ತಿರಲ್ಲ, ಮೈಕೆಲ್ಲ ಕೆಡ್ತಾ ಬಂದಿರೋದು. ಆ್ಯಂಡ್ ವಾಷಿಂಗ್ ಮಿಷಿನು, ಫ್ರಿಜ್ಜು ಇವನ್ನ ಎತ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಒಂದೊಂದ್ಸತಿ ನಗು ಬರುತ್ತೆ. ನಮ್ಮಿಂದು ವೀಡಿಯೋ ಮಾಡ್ಕೊಂಡು ಬರ್ತಾಯಿತ್ತು. ನಾನು ಏನು ತರಕ್ಕೆ ಹೋಗಿಲ್ಲ, ಬರೀ ಪಾಪನ ಎತ್ಕೊಂಡಿದ್ದೆ ಅಷ್ಟೇ. ಒಂದು ಐಟಮ್ನು ಶಿಫ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು, ಬರೀ ಮನೆ ಒಳಗಡೆ ಜೋಡಿಸ್ಕೊಂಡಿದ್ದಾಯಿತು. ನಮಗಿಂದು ವೀಡಿಯೋ ಮಾಡ್ಕೊಬರ್ಬೇಕಾರೆ ನನ್ನ ಹಸ್ಬೆಂಡು ಬನಿಯನ್ನೆಲ್ಲ ಹರಿದೋಗ್ಬಿಟ್ಟಿದಂತೆ. ಬಿಕಾಸ್ ಅವ್ರ ಬಗ್ಗೆ ಎತ್ತಿ ಎಲ್ಲ ಮಾವ ನಿಮ್ಮ ಮನಿ ಏನು ಹರಿದೋಗೈತಲ್ಲ ಅದನ್ನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ನೀವೇ ಕೆಲಸ ಮಾಡಿರೋದು ಅಂತ ಗೊತ್ತಾಗುತ್ತೆ ನೋಡೋರಿಗೆ.
ಅಂದ್ಬಿಟ್ಟು ಅದನ್ನು ವೀಡಿಯೋದಲ್ಲಿ ಹೇಳ್ತಿದ್ದಲ್ಲ, ಅದನ್ನು ನನ್ನ ವಾಯ್ಸ್ ಬರಬಾರ್ದತ್ತೆ, ಕಟ್ ಮಾಡಿ ಅಂತ ಕೇಳಿದಕ್ಕೆ ಕಟ್ ಮಾಡಿಬಿಟ್ಟೆ. ಇನ್ನು ಚಿಕ್ಕ ಪುಟ್ಟದು ಎಲ್ಲ ಐತಲ್ಲ, ಪಾಪ ಪೆಕ್ಕಮ್ಮ ಬಿದ್ದು ಕಾಲಿಗೆಲ್ಲ ಗಾಯ ಮಾಡ್ಕೊಂಬಿಟ್ಟಿತ್ತು. ಅದೇ ಇನ್ನು ಮಾದಿಲ್ಲ ಗಾಯ. ಬಟ್ ಸ್ಟಿಲ್ ಯಾರೂ ಹೇಳಿಲ್ಲ ತೊಗೊಂಬನ್ನಿ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾನೆ ಇದ್ರು, ನೀವು ಸುಮ್ಮನೆ ಕೂತ್ಕೊಳ್ಳಿ, ಕೈ ಕಾಲು ನೋವು ಮಾಡ್ಕೊತೀರ ಸಂಜೆ ವರ್ಷಲ್ಲಿ ಅಂತ. ಬಟ್ ಅವರಿಬ್ಬರು ಎಷ್ಟು ಹೆಲ್ಪ್ ಮಾಡಿಕೊಟ್ರು ಗೊತ್ತಾ. ನನಗಲ್ಲ, ನಮ್ಮ ಅತ್ತೆಗೆ ವಿಡಿಯೋ ಮಾಡೋಕ್ಕೆ ಯೂಟ್ಯೂಬಲ್ಲಿ ಬಿಡ್ತಾರೆ. ನಿಮ್ಮ ಫೋಟೋನ ಬರ್ತದೆ ನೋಡಿ. ರೈಮ ಕಡೆ ಕಡೆ ಹೋಗ್ಬಿಟ್ಟು ನನಗೆ ಎಂಥ ಹುಚ್ಚು ಇಲ್ಲ. ನಮ್ಮ ಅತ್ತೆ ಹೇಳಿದ್ದೆ, ಅತ್ತೆ ನನಗೂ ಹುಚ್ಚು ಅಂತ ಐತಲ್ಲತ್ತೆ, ವಾಟ್ಸಪ್ಪು ಫೇಸ್ಬುಕ್ಕು ಅಂತ ಅವ್ರಿಗೆ ಹೇಳಿ. ಪಾಪ ಅಣ್ಣ ಅಂತೂ ತುಂಬ ಕೈ ಮೊಳಕೆ ಎಲ್ಲ ಗೀರ್ಕೊಂಬಿಟ್ಟಿತ್ತು. ಬಿಕಾಸ್ ಸ್ವಲ್ಪ ಮೆಟ್ಲೆಲ್ಲ ಚಿಕ್ಕದು. ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡೋದು ಸ್ವಲ್ಪ ಕಷ್ಟ. ಈಗಣ್ಣ ಹೌಸ್ ಶಿಫ್ಟಿಂಗಿಗೆ ಎಲ್ಲೂ ಹೋಗಿಲ್ಲ ನಾನು ಫಸ್ಟ್ ಟೈಮು. ಬಟ್ ಎಲ್ಲಾದರೂ ಹೋದರೆ ಈ ಥರ ಎಲ್ಲ ಶಿಫ್ಟ್ ಮಾಡಿಕೊಡಲ್ಲ, ನಾನು ಗೊತ್ತಿರೋಲ್ಲವಂತ ಶಿಫ್ಟ್ ಮಾಡಿಕೊಡ್ತೀನಿ ಅಂತ. ಎಷ್ಟು ಒಂದು ಐಟಮು ಬಿಡಲಿಲ್ಲ, ಭಾರ ಆಗೋ ಥರದ್ದು ಎಲ್ಲನೂ ಶಿಫ್ಟ್ ಮಾಡಿಕೊಟ್ರು. ಅದರಲ್ಲೂ ಕೂಡ ಫ್ರಿಜ್ ತೊಗೊಂಡು ಬರಬೇಕಾದ್ರೆ ಯಾವ ಕಡೆಗೂ ಆಗ್ತಿಲ್ಲ. ನಮಗಂತೂ ಸಕ್ಕ ಟೆನ್ಷನ್ ಆಗೋಯ್ತು, ಫ್ರಿಜ್ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ. ಅಂದರೆ ಅಲ್ಲಿ ಚಿಕ್ಕದ ಮೂಲೆ ಎಲ್ಲ ಇರುತ್ತಲ್ಲ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆ ಶಿಫ್ಟ್ ಮಾಡಬೇಕಾದ್ರೆ ಪಕ್ಕದ ಬಿಲ್ಡಿಂಗಿಂದ ತುಂಬ ಜನ ಶಿಫ್ಟ್ ಮಾಡ್ಕೋತಾರೆ, ಅಥವಾ ದಾರ ಎಲ್ಲ ಹಾಕ್ಬಿಟ್ಟು ಎತ್ಕೊಳ್ಳೋದು ಆ ರೀತಿ ಮಾಡ್ತಾರೆ. ಬಟ್ ಈಗ ನಮ್ಮ ಮನೇಲಿ ಹೋಗಿರೋವಂಥ ಮನೇಲಿ ಫುಲ್ಲು ಗ್ರಿಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಹೆಂಗಿಂದನೂ ಶಿಫ್ಟ್ ಮಾಡೋಕ್ಕಾಗ್ತಿಲ್ಲ. ಹೆಂಗಾಯಿತು ಅಂತ ಅಂದರೆ ಒಂದೊಂದು ಐಟಮ್ಸ್ಗಳು ಬರುತ್ತೋ ಇಲ್ವೋ ಅಂದ್ಕೊಂಡು ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಇವಾಗ ನೋಡಿ ಎಲ್ಲಿ ಅಂದರೆ ಎಲ್ಲೂ ಜಾಗ ಅಲ್ಲ. ಯಪ್ಪ, ಅವರು ತೊಗೊಂಬಂದಂಗೆ ಒಂದ್ರ ಮೇಲೆ ಒಂದು ಇಟ್ಟು ನಾನು ಸ್ವಲ್ಪ ಓಡಾಡೋದಕ್ಕೆ, ಒಳಗಡೆಯಿಂದ ಈಚೆ ಬರೋದಕ್ಕೆ, ಈಚಿಂದ ಒಳಗಡೆ ಹೋಗೋದಕ್ಕಾದ್ರೂ ಸ್ವಲ್ಪ ಜಾಗ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಅವ್ರು ತಂದಿಟ್ಟಂಗೆ ಮತ್ತೆ ಜಾಗ ಫಿಲ್ ಆಗ್ತಾನೇ ಇದೆ. ಈ 2 ವಿಡಿಯೋನ ಒಂದೇ ವ್ಲಾಗಲ್ಲಿ ಯಾಕೆ ಹಾಕಿದ್ದೀನಿ 2 ದಿವಸದ್ದು ಅಂತ ಅಂದರೆ, ಬಿಕಾಸ್ ಒಂದು ದಿವಸ ಒಂದು ವ್ಲಾಗ್ ಹಾಕಿ ಇನ್ನೊಂದು ದಿವಸ ಇನ್ನೊಂದು ವ್ಲಾಗ್ ಹಾಕಿದ್ರೆ ಸ್ವಲ್ಪ ಕಮ್ಮಿನೂ ಆಗುತ್ತೆ ಲೆಂತು. ಇನ್ನೊಂದೇನು ಅಂದರೆ ಇರೋದೇ ಸ್ವಲ್ಪ ವಿಷಯ ಅಲ್ವಾ, ಮನೆ ಶಿಫ್ಟಿಂಗ್ ವಿಷಯ. ಸೊ ಅದನ್ನು ಒಂದೇ ವ್ಲಾಗಲ್ಲಿ ಹೇಳಿ ಮುಗಿಸ್ಬಿಡೋಣ ಅಂತ ಹಾಕಿದ್ದೀನಿ. ಇವಾಗ ಅಲ್ಲಿ ಏನೇನು ಕಾಣ್ತಿದ್ದಿಲ್ಲ ಅದೆಲ್ಲ ಸ್ವಲ್ಪ ರೂಮಲ್ಲಿ, ಹಾಲಲ್ಲಿ ಎಲ್ಲ ಸೈಡ್ಗೆಲ್ಲ ಜರಗಿಸಿ ಶಿಫ್ಟ್ ಮಾಡಿದೆ. ಬಿಕಾಸ್ ಅವರು ಫ್ರಿಜ್ನ ತೊಗೊಂಬರೋದಕ್ಕೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಿತ್ತು. ಸೊ ಹಂಗಾಗಿ ಸೈಡಲ್ಲಿರೋದೆಲ್ಲ ಎತ್ತಿ ಶಿಫ್ಟ್ ಮಾಡಿಬಿಟ್ಟಿದ್ದೆ ನಾನು. ನನಗೆ ಸ್ಟಾರ್ಟಿಂಗ್ ಮನೆಗೆ ಬೀರು ಬರೋಕ್ಕಾಗ್ದಿದ್ದಾಗ ಅದ್ರ ಕಾಲೆಲ್ಲ ಕೆಚ್ಚಾಕ್ಬಿಟ್ಟಿದ್ರಲ್ವ, ಬರೋಕ್ಕಾಗಲ್ಲ ಅಂದ್ಬಿಟ್ಟು ಫ್ರಿಜ್ಜು ಬರೋಕ್ಕಾಗೋದೆಲ್ಲ ಬಿಡಿ, ನೋ ಚಾನ್ಸ್ ಅಂತ ಅಣ್ಣ ಫಸ್ಟ್ ಫ್ಲೋರು ಅರ್ಧಕ್ಕೆ ಎತ್ಕೊಂಬಂದ್ಬಿಟ್ಟು. ಹೆಂಗಾಯಿತು ಅಂದರೆ ಇವಾಗ ಇದನ್ನು ಏನು ಮಾಡೋದು, ಎಲ್ಲಿ ಇಡೋದು, ಮನೆಗೆ ಫ್ರಿಜ್ ಯೂಸ್ ಮಾಡೋಕ್ಕೆ ಏನು ಮಾಡೋದು ಅನ್ನೋದೆಲ್ಲ ಟೆನ್ಷನ್ ಆಯಿತು. ಬಟ್ ಅವ್ರಿಗೆ ಎಷ್ಟು ಸ್ಟ್ರಗಲ್ ಮಾಡಿದ್ರು ಗೊತ್ತಾ. ಈಗ ಇದೆಯಲ್ಲ ಜಾಗ, ಅಲ್ಲಿಂದ ಮೇಲೆ ತೊಗೊಂಬರೋದಕ್ಕೆ ಎಷ್ಟು ಸ್ಟ್ರಗಲ್ ಆಯಿತು ಅಂದರೆ ಪಾಪ ಇನ್ಯಾರೇ ಆಗಿದ್ರು ಹೆಲ್ಪ್ ಮಾಡಿಕೊಡ್ತಿದ್ದಿಲ್ಲ. ಅದೇನೇ ಅಮೌಂಟ್ ಕೊಡ್ತೀನಿ ಅಂದರೂ ಕೂಡ ಅಲ್ಲಿ ನನ್ನ ಹಸ್ಬೆಂಡು ಪಾಪ ಎನರ್ಜಿಗೆ ಅಂದ್ಬಿಟ್ಟು ಮಾಂಟೇನ್ ಡ್ಯೂ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಅವ್ರಿಗೆ ಕುಡಿಯೋಕೆ ಬಿಟ್ಟಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೆ ನಮ್ಮ ಪಿಕ್ಕು. ನಾವೇ ನೋಡ್ಕೊಂಡು ಆದಮೇಲೆ ಮತ್ತೆ ಹೋಗಿ ತೊಗೊಂಬಂದಂಗೆ ಆಯಿತು. ಇವಾಗ ಅದನ್ನೇ ಕುಡಿದಿದ್ದಾಳೆ. ಆ್ಯಕ್ಚುಲಿ ನಮ್ಗೆ ವೀಡಿಯೋ ನೋಡಿದಾಗಲೇ ಗೊತ್ತಾಯಿತು ಇಷ್ಟೆಲ್ಲ ಕುಡ್ದು ಖಾಲಿ ಮಾಡಿರೋದೇ ಪಿಕ್ಕಮ್ಮ ಅಂತ. ತುಂಬ ವೇಟ್ ಇರುತ್ತೆ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಇದೆಲ್ಲ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಶಿಫ್ಟ್ ಮಾಡೋಕ್ಕಾಗಲ್ಲ. ನಾನು ಅದೇನು ಕೂತಿದ್ದೀನಿ, ಒಂದು ಮನೆಯಿಂದ ಈ ಮನೆಗೆ ಬರೋದಕ್ಕೆ ನಮಗೆ ಆಲ್ಮೋಸ್ಟ್ 5 to 6 years ಹಿಡಿತು. ಈಗ 6 ತಿಂಗಳಿಗೆ, ವರ್ಷಕ್ಕೆಲ್ಲ ಮನೆ ಖಾಲಿ ಮಾಡ್ತಿರ್ತಾರಲ್ಲ ಅವ್ರ ಕತೆ ಏನೋ ಎಂತ ಅನಿಸ್ಬಿಡುತ್ತೆ. ಅದಕ್ಕೆ ಅನಿಸುತ್ತೆ ಬೆಂಗಳೂರಲ್ಲಿ ಜೀವನ ಮಾಡೋರು ಜಾಸ್ತಿ ಐಟಮ್ಸ್ನ ತೊಗೊಳ್ಳಲ್ಲ ಅಂತ. ಬಟ್ ಕೆಲವೊಂದು ವ್ಲಾಗರ್ಸ್ನ ನೋಡ್ತಿರ್ತೀನಿ ನಾನು, ಮನೆ ತುಂಬ ಐಟಮ್ಸ್ಗಳು ಜಿಗಿ ಅಂತ ಜಾತ್ರೆ ಮಾಡ್ಕೊಂಬಿಟ್ಟಿರ್ತಾರೆ. ಅವರೆಲ್ಲ ಶಿಫ್ಟ್ ಹೆಂಗೆ ಮಾಡ್ತಾರೆ ರಾಮ ಅಂತ ಅನ್ನಿಸ್ತು. ಏನೇ ಅಂದರೂ ಮನೆ ಶಿಫ್ಟಿಂಗ್ ಅಂತೂ ಟೈಮಲ್ಲಿ ಹೆವಿ ರಿಸ್ಕ್ ಆಗುತ್ತೆ. ಬಟ್ ನಾನೇನು ಅಷ್ಟು ಐಟಮ್ ತೊಗೊಂಡಿಲ್ಲ, ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ. ಬಟ್ ಸ್ಟಿಲ್ ಕೆಲವೊಂದು ದೊಡ್ಡ ಐಟಮ್ಸ್ನ ಶಿಫ್ಟ್ ಮಾಡೋದಕ್ಕೆ ನಮಗೆ ಕಷ್ಟ ಆಯಿತು. ಅದರಲ್ಲೂ ಕೂಡ ಈ ಮಂಚನ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ಮೆಟ್ಲ ಹತ್ರ ಸ್ವಲ್ಪ ಕ್ರ್ಯಾಕ್ ಆಗಿ ಟೈಲ್ಸೇ ಎದ್ದು ಬಂದುಬಿಡ್ತು. ಏನೂ ಮಾಡೋಕ್ಕಾಗಲ್ಲ, ಅದನ್ನು ಮತ್ತೆ ಸರಿ ಮಾಡಿಸ್ಕೊಡ್ಬೇಕು ಓನರ್ಗೆ ಅಂದ್ಬಿಟ್ಟು ಶಿಫ್ಟ್ ಮಾಡ್ತಿದ್ದೀವಿ. ನನ್ನ ಹಸ್ಬೆಂಡ್ ಅಂತೂ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪ ಎಷ್ಟು ಬೇವ್ತಿದ್ರು ಅಲ್ಲ, ಇಡೀ ಬರೋ ಟೀ ಶರ್ಟೆಲ್ಲ ನೆನೆಸಿ 2 ಟೀ ಶರ್ಟ್ನ ಬಿಚ್ಚಾಕಿ ಇವಾಗ ಟೀ ಶರ್ಟೇ ಬೇಡ ಅಂದ್ಬಿಟ್ಟು ಬರೀ ಬನಿಯನಲ್ಲೇ ಎಲ್ಲ ಎತ್ತಿ ಮಾಡಾಕ್ತಾರೆ. ಸಖತ್ ಕಷ್ಟಪಟ್ಟರು. ಒಂದೇ ದಿವಸದಲ್ಲಿ ಶಿಫ್ಟ್ ಮಾಡಬೇಕು ಎಲ್ಲ ಐಟಮ್ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆ್ಯಂಡ್ ಅವ್ರದ್ದಾದ್ಮೇಲೆ ನಂದು ಒಂದೇ ದಿವಸದಲ್ಲಿ ಇದು ಎಲ್ಲನೂ ನೀಟಾಗಿ ರೆಡಿ ಮಾಡಬೇಕು, ಯಾವ್ದಾವ್ದು ಎಲ್ಲೆಲ್ಲಿಗೆ ಜೋಡಿಸ್ಬೇಕು ಅಂದರೆ ಅದಂತೂ ಇರುವರಿ ಕಷ್ಟ. ಯಾವ್ದು ಎಲ್ಲಿದೆ, ಯಾವ್ದಾವ್ದು ತೊಳಿಬೇಕು, ಯಾವ್ದಾವ್ದು ತೊಳಿಯೋಕ್ಕೆ ಹಾಕಬೇಕು, ಅದೆಲ್ಲ ಡಸ್ಟ್ ಆಗಿದೆ ಒರೆಸ್ಬೇಕು, ಎತ್ತಿಡಬೇಕು, ಪಾಪ ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಮತ್ತು ಇದೆಲ್ಲ ಜೋಡಿಸ್ಕೋಬೇಕು. ಸಖತ್ ಕಷ್ಟ.
ಹೇಳ್ಬೋದು ಒಂದೇ ದಿವಸದಲ್ಲಿ ಏನು ಮತ್ತೆ ಮಾಡ್ಕೋಬೋದಲ್ಲ ಅಂತ. ನಾವು ಹಾಲು ಉಗ್ಸ್ತಿರೋದು ಶುಕ್ರವಾರ, ತೆಗ್ದು ಇಡಬೇಕಾಗಿರೋದು ಅಂದರೆ ಇವತ್ತೆಲ್ಲ ಶಿಫ್ಟಿಂಗ್ ಮಾಡ್ತಿರೋದು ಶನಿವಾರ, ಮತ್ತು ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸ ನಮಗೆ ಟೈಮ್ ಸಿಗೋದು. ಮತ್ತು ಬುಧವಾರ ನಾವು ಊರಲ್ಲಿ ಹಬ್ಬ ಇದೆ, ಅಲ್ಲಿಗೆ ಹೋಗಬೇಕು. ಅಷ್ಟರಲ್ಲಿ ಈ ಸ್ಯಾರೀಸ್ದೆಲ್ಲ ವೀಡಿಯೋ ಮಾಡ್ಕೋಬೇಕು. ಆ್ಯಂಡ್ ಇನ್ನೂ ಎಷ್ಟೊಂದು ಕೆಲಸ ಇದೆ. ಇದನ್ನೇ 2-3 ದಿವಸ ಮಾಡಿದ್ರೆ ನಾವು ಊರಿಗೆ ಹೋಗಿ ಬಂದ್ರೂ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿರೋ ಸ್ಯಾರೀಸ್ನ ನಾವೇನು ಬೇರೆ ವೀಡಿಯೋ ಆಗಲಿ ಏನಾದರೂ ಆನ್ಲೈನಿಗೆ ಬಿಡೋದಾಗಲಿ ಏನು ಮಾಡೋಕ್ಕಾಗಲ್ಲ, ಸಖತ್ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದೇ ದಿವಸ ಕಷ್ಟ ಆದರೆ ಪರವಾಗಿಲ್ಲ ಆಗಲಿ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಡ್ತಾ ಇದ್ದೀವಿ. ಹೆಂಗೋ ಅಲ್ಪ ಸ್ವಲ್ಪ ಎಲ್ಲನೂ ತಗೊಬಂದರು. ಇನ್ನು ಇದೇ ಲಾಸ್ಟು, ಇನ್ನೇನು ಉಳ್ಕೊಂಡಿಲ್ಲ ಮನೇಲಿ. ಸೊ ಇದೆಲ್ಲ ಅಡ್ಜಸ್ಟ್ ಆಯಿತು. ಮನೆಗೆ ಎಲ್ಲಿ ಬೇಕಲ್ಲೆಲ್ಲ ಇಟ್ಕೊಂಡಿದ್ದೀವಿ ಪ್ರೆಸೆಂಟು. ಬಟ್ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ಳೋದು ಹೆಂಗೆ ಏನಂತ ನೋಡಬೇಕು. ಬಟ್ ಹಳೆ ಮನೇಲಿ ಇರೋದು ಕೆಲಸ. ಇದೆಲ್ಲ ತೊಗೊಂಬಂದಾದ್ಮೇಲೆ ವೇಸ್ಟ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಆ್ಯಂಡ್ ಮನೇಲೆಲ್ಲ ಗೋಡೆಗಳಲ್ಲೆಲ್ಲ ಸ್ಟಿಕ್ಕರೆಲ್ಲ ಅಂಟಿಸ್ಕೊಬಿಟ್ಟಿದೆ ನಾನು. ಕಿಚನಲ್ಲಿ, ಹಾಲಲ್ಲಿ ಮತ್ತು ರೂಮಲ್ಲಿ ನಾನು ವೀಡಿಯೋ ಮಾಡೋ ಕೂತ್ಕೋತಾ ಇದ್ದೆ. ಅಲ್ಲಿ ಅದೆಲ್ಲ ತೆಗಿಬೇಕು. ಸಜ್ಜೆ ಮೇಲೆ ಇರೋದೆಲ್ಲ ತೆಗಿಬೇಕು. ವೇಸ್ಟ್ ಎಲ್ಲ ಗುಜ್ರಿಗೆ ಹಾಕಬೇಕು. ಮನೆಯೆಲ್ಲ ಗುಡಿಸ್ಕೊಡ್ಬೇಕು. ಓ ಮೈ ಗಾಡ್, ಅಲ್ಲಿಗೆ ಹೋದ್ರಂತೂ ಇನ್ನೂ ಇರುವರಿ ಕೆಲಸ. ಇವತ್ತು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ. ತುಂಬಾ ಇನ್ನೂ ಅಲ್ಲಿ ಐಟಮ್ಸ್ ಇದ್ದು, ಗಿಡಗಳು, ಪಾಟ್ ಐಟಮ್ಸ್ಗಳು, ಮತ್ತು ಬಾತ್ರೂಮ್ ಐಟಮ್ಸ್ಗಳು, ಕಿಚನಲ್ಲಿ ಕೆಲವೊಂದು ಪಾತ್ರೆ, ತೊಳೆದಿರೋ ಪಾತ್ರೆಗಳೆಲ್ಲ ಹಾಗೆ ಸಿಂಕಲ್ಲಿ ತುಂಬಿದ್ದು ತೊಗೊಂಬಂದಿಲ್ಲ ನಾವು. ತೊಳೆದ್ಬಿಟ್ಟು ತೊಗೊಬರೋಣ ಅಂತ ಅಂದ್ಬಿಟ್ಟು ಅವು ಇನ್ನೂ ಎಷ್ಟೊಂದು ಅಷ್ಟೇ ಇತ್ತು. TV ಯೂನಿಟ್ ನಮಗೆ ನೋಡೋಕೆ ಹಿಂಗೆ ಅನ್ನಿಸ್ತದೆ. ವಿಡಿಯೋದಲ್ಲಿ ತುಂಬ ವೆಯ್ಟ್ ಇತ್ತು. ಎಲ್ಲ ಐಟಮ್ಸ್ಗಳು ಅಷ್ಟೇ, ವೆಯ್ಟ್ ತುಂಬ ಜಾಸ್ತಿ. ಕೆಲವೊಂದು ಐಟಮ್ಗಳು ಅಷ್ಟೇ, ಮನೆ ಐಟಮ್ಗಳು ತುಂಬ ಕಮ್ಮಿ. ಒಟ್ಟು ಶಿಫ್ಟಿಂಗ್ ಮಾಡೋ ಅಷ್ಟರಲ್ಲಂತೂ ರಾಮ ಅಂತ ಅನ್ನಿಸ್ಬಿಡ್ತು. ಇದ್ರ ಮಧ್ಯೆ ವೀಡಿಯೋಸ್ ಕೇಳ್ತಾನೆ ಇದ್ದೀರಾ, ಸ್ಯಾರಿ ಯಾವ್ದಾವ್ದು ತರಿಸಿದ್ರೆ ಪೋಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಸೂನ್ ಪೋಸ್ಟ್ ಮಾಡ್ತೀನಿ ನಾನು. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಶಿಫ್ಟಿಂಗ್ ಆದಮೇಲೆ ಮಧ್ಯಾಹ್ನ ಒಂದು 5 ಗಂಟೆ ಅಷ್ಟರಲ್ಲಿ ಚಿಕನ್ ತರಿಸಿ ಅಡುಗೆ ಮಾಡಿದ್ದೆ. ಏನು ಅನ್ಕೋಬೋದು ನೀವು, ಹಾಲು ಉಗ್ಸಿ ಬೆಳಗ್ಗೆ ಚಿಕನ್ ತರಿಸಿದ್ರ ಅಂತ. ಮಕ್ಕಳೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದ. ಊಟ ಮಾಡ್ತೀರಾ, ಏನು ತರಿಸೋಣ ಅಂದಿದ್ದಕ್ಕೆ ಬಿರಿಯಾನಿ ತರಿಸಿ ಮಮ್ಮಿ ಅತ್ತೆ ಅಂತ ಅಂದರು. ಸೊ ಬಿರಿಯಾನಿ ಯಾಕೆ ಮನೇಲೇ ಬೇಗ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಚಿಕನ್ ಊಟ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತಿದ್ವಿ. ಬಟ್ ನನ್ನ ಮಗ ಅಷ್ಟೆಲ್ಲನೇ ಎದ್ಬಿಟ್ಟ. ಎಷ್ಟು ಕಷ್ಟ ಲೈಫು ಗೊತ್ತಾ. ಅಲ್ಲಿ ಎಲ್ಲ ನೋಡ್ಕೊಂಡು ಮಾಡೋದು ತುಂಬ ಕಷ್ಟ. ಇಷ್ಟು ಕಷ್ಟಪಟ್ಟು ಬೆಳಗ್ಗಿಂದ ಊಟ ಮಾಡಿಲ್ಲ, ಸ್ವಲ್ಪ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಪಾಪನೂ ಎದ್ಬಿಟ್ಟ. ಮನೇಲಿ ಯಾರಾದರೂ ಇದ್ದರೆ ಅವನ್ನ ನೋಡ್ಕೊಳ್ಳೋದಕ್ಕೆ ನಾನು ನೆಮ್ಮದಿಯಾಗಾದರೂ ಒಂದು ಹೊತ್ತಿಗಾರು ಊಟ ಮಾಡ್ತಿದ್ನೇನೋ ಅಂತ ಅನ್ನಿಸ್ಬಿಡ್ತು. ಸೊ ನೋಡಿಕೊಂಡು ನಗಾಡ್ಕೊಂಡೆ ಊಟ ಮಾಡಿ ಬಂದು ಇಲ್ಲೇ ಮ್ಯಾಂಗೋ ಜ್ಯೂಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಕೋಲ್ಡಾಗಿ ಕುಡಿಲಿ ಅಂತ. ನಾನಂತೂ ಕುಡಿಯಲ್ಲ, ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಕುಡಿಲಿ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಕಿಚನ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ನೋಡಿ ಕಾಣಿಸ್ತಿದ್ದೆ ಅಲ್ವಾ, ಎಷ್ಟಾಗುತ್ತೆ ಅಷ್ಟೊತ್ತಿಗೆ ಅಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ಈಗ ಟೈಮು ಆಲ್ಮೋಸ್ಟ್ ಒಂದು 7 ಗಂಟೆ 7:15 ಆಗಿತ್ತು ಟೈಮು. ನಾನಂತೂ ಕೆಲಸನ ಯಾವತ್ತೂ ಡಿಲೇ ಮಾಡಲ್ಲ. ಪಾಪುನೇನೋ ಫೀಡ್ ಮಾಡಿಸ್ಬೇಕು, ಆಟ ಆಡಿಸ್ಬೇಕು. ಅದಾದಮೇಲೆ ಫೋನ್ ನೋಡಿಕೊಂಡು ಅದು ಇದು ಮಾಡಿ ಟೈಮ್ ವೇಸ್ಟ್ ಮಾಡಲ್ಲ. ಏನೇನು ಬೇಕೋ ಅದು ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿನೇ ಬೇಗ ಆಯಿತು. ಫಸ್ಟ್ ನಾನು ರೆಡಿ ಮಾಡೋಕ್ಕೆ ಮಾಡ್ಕೊಂಡಿದ್ದೇನೆ ಕಿಚನ್ನು. ಸೊ ಕಿಚನ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಬಟ್ ಕಿಚನಲ್ಲಿ ವಾರ್ಡ್ರೋಬ್ ಇಲ್ಲದೆ ಇರೋದ್ರಿಂದ ಆ ಮನೆಗೆ ಹೇಗೆ ಶೆಲ್ಫೆಲ್ಲ ಮಾಡ್ಕೊಂಡಿದ್ದೆ. ಸೊ ಈ ಮನೆಗೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗಲೇ ಆಗಲ್ಲ, ಊರಿಗೂ ಹೋಗಿ ಬರಬೇಕು. ಸದ್ಯಕ್ಕೆ ಇಷ್ಟು ಇರಲಿ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೆಗೆ ಡೈಲಿ ಅಡುಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಜೋಡಿಸ್ಕೊಂಡು ಮೆಕ್ಕಿದೆಲ್ಲ ಮೇಲ್ ಹಾಕಿ ಎಲ್ಲ ಎಷ್ಟಾಗುತ್ತೆ ಅಷ್ಟು ಕಿಚನ್ ಅಂತೂ ಫುಲ್ ರೆಡಿ ಮಾಡಿಕೊಂಡೆ. ಆದರೆ ಇಷ್ಟು ರೆಡಿ ಮಾಡಿದಾಗ ನಾನು ಏನು ಬಟ್ಟೆ ಎಲ್ಲ ತುಂಬಿಟ್ಬಿಟ್ಟಿದ್ದೆ ಗೊತ್ತಾ, ಅಷ್ಟು ಬಟ್ಟೆನ ಎಲ್ಲನೂ ಮಡಿಸಿಟ್ಟೆ. ಬಟ್ ಈ ಬಟ್ಟೆಗಳೆಲ್ಲ ಜಾಸ್ತಿ ಉಳ್ಕೊಂಡಿದ್ದು ಏನಪ್ಪ ಅಂತಂದರೆ, ತೊಳೆಯೋ ಬಟ್ಟೆಗಳಿರ್ತಲ್ಲ, ವಾಷಿಂಗ್ ಮಿಷಿನ್ ಹಾಕೋ ಬಟ್ಟೆಗಳು ಎಷ್ಟು ರಾಶಿ ಉಳ್ಕೊಂತು ಗೊತ್ತಾ. ನೋಡಿ ವೇಸ್ಟೇಜ್ ಎಲ್ಲನೂ ನಾನು ಒಬ್ಬಳೇ ಹಾಕಿರೋದಿಲ್ಲಿ. ನನ್ನ ಹಸ್ಬೆಂಡ್ ಪಾಪ ಎಷ್ಟು ಕಷ್ಟ ಇದೆ ಗೊತ್ತಾ. ಅವ್ರು ಹಳೆ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂತ ನಾನು ಒಬ್ಬಳೇ ಚೇರೆಲ್ಲ ಹಾಕ್ಕೊಂಡು ಮೇಲೆಲ್ಲ ಎತ್ತಿಟ್ಟೆ. ಸೊ ಅದಾದಮೇಲೆ ನೋಡಿ ಇಲ್ಲಿ ಸಖತ್ ಸುಸ್ತಾಗ್ಬಿಟ್ರು. ಮೈಯೂ ತೊಳ್ಕೊಂಡಿಲ್ಲ, ಸ್ನಾನನೂ ಮಾಡ್ಕೊಂಡಿಲ್ಲ, ಕೇಸರ ಅಂದ್ಬಿಟ್ಟು ಮಲ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದೆ. ಬಟ್ ಬೆಳಗ್ಗೆಯಿಂದ ಪಾಪ ಇಂದು ಸಖತ್ ಕಷ್ಟಪಟ್ಟು ಹೆಲ್ಪ್ ಮಾಡಿಕೊಡ್ತಲ್ವ. ನೋಡಿ ಚೇರ್ ಮೇಲಿದೆ ಬಟ್ಟೆಗಳು ತೊಳೆಯೋದು, ಅದನ್ನೆಲ್ಲ ಮುಗಿಸಿ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಫಸ್ಟು ಪಾಪು ರೂಮು ಚೆನ್ನಾಗಿರಲಿ ಅಂದ್ಬಿಟ್ಟು ಪಾಪಗೆ ನೀಟಾಗಿ ರೆಡಿ ಮಾಡಿದೆ. ಫುಲ್ ಫ್ಯಾನೆಲ್ಲ ಹಾಕಿ ವಿಂಡೋ ಎಲ್ಲ ಓಪನ್ ಮಾಡಿ ಮಂಚ ಹಾಸಿಗೆ ಎಲ್ಲ ಸೆಟ್ ಮಾಡಿ ಫಿಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮಗುನ ಮಲಗಿಸ್ಕೋಬೇಕಲ್ಲ, ನೈಟು ಹೊರಗಡೆ ಮಲಗಿಸಿದ್ರೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ ಡಸ್ಟು ಅಂತ. ಆ್ಯಂಡ್ ಬಟ್ಟೆಗಳನ್ನೂ ಅಷ್ಟೇ ಪೂರ್ತಿ ಬಟ್ಟೆ ಜೋಡಿಸ್ಕೊಂಡಾಯಿತು. ಒಂದು ಬಟ್ಟೆನೂ ಇಲ್ಲ ಜೋಡಿಸುವಂಥದ್ದು. ಇನ್ನು ಎಲ್ಲ ಒಗೆಯೋ ಬಟ್ಟೆಗಳೇ ಜಾಸ್ತಿ ಇರೋದು, ಅದನ್ನು ಒಗೆದ್ಬಿಟ್ರೆ ಅದು ಕೂಡ ಮುಗ್ದೋಗುತ್ತೆ. ಬಟ್ ವಾಷಿಂಗ್ ಮಿಷಿನ್ ಫಿಟ್ಟಿಂಗ್ ಇನ್ನೂ ಆಗಿಲ್ಲ. ಅದು ಆಗೋವರೆಗೂ ಬಟ್ಟೆ ಒಗೆಯೋಕ್ಕೆ ಆಗಲ್ಲ. 1 or 2 ಡೇಸಲ್ಲಿ ಮಾಡಿಸ್ಕೊಂಡು ಊರಿಗೆ ಹೋಗೋ ಅಷ್ಟರಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಸಖತ್ ಕಷ್ಟ. ಒಂದು ದಿನವೂ ಟೈಮ್ ಸಿಕ್ಕಿಲ್ಲ ನಮಗೆ. 3 ಇಂದ 4 ಗಂಟೆ ಅಷ್ಟರಲ್ಲಿ ಎಲ್ಲ ಶಿಫ್ಟಿಂಗ್ ಮಾಡಿದ್ವಿ. ನೈಟು ಮಲ್ಕೊಳ್ಳೋ ಅಷ್ಟರಲ್ಲಿ ನಾವು ಇಷ್ಟೆಲ್ಲ ರೆಡಿ ಮಾಡಬೇಕು ಅಂದರೆ ತುಂಬ ಸ್ಟ್ರಗಲ್, ತುಂಬ ಕಷ್ಟ ಇದೆ. ಜಸ್ಟ್ ಬಿಕಾಸ್ ನಿಮಗೆಲ್ಲ ಸ್ಯಾರೀಸ್ ವೀಡಿಯೋ ತಂದಿರೋದು ಹಾಕಬೇಕು, ಡೈಲಿ ವ್ಲಾಗ್ಸ್ ಹಾಕಬೇಕು.
ಆ್ಯಂಡ್ ಅಡುಗೆ ಊಟ ಎಲ್ಲ ಮಾಡ್ಕೊಳ್ಳೋದಕ್ಕೆ ಜಾಗ ಆಗಬೇಕು, ಸ್ಯಾರೀಸ್ದು ವೀಡಿಯೋ ಮಾಡೋದಕ್ಕೆ ಜಾಗ ಆಗಬೇಕು, ಇದು ಎಲ್ಲದಕ್ಕೂ ಆಗಬೇಕು ಅಂದರೆ ಸ್ವಲ್ಪ ಕಷ್ಟಪಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೇಬೇಕು ಅಂತ ಮಾಡಿರೋದು. ಸೊ ಇಷ್ಟನ್ನ ನಾವು ರೆಡಿ ಮಾಡ್ಕೊಂಡಿದ್ದು ಶನಿವಾರ ನೈಟ್ ಅಷ್ಟರಲ್ಲಿ ಫುಲ್ಲು ರೆಡಿ ಮಾಡ್ಕೊಂಡ್ವಿ. ಬಟ್ ವಿಡಿಯೋ ಎಡಿಟ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ, ತುಂಬ ಸುಸ್ತಾಗೋಗ್ಬಿಟ್ಟಿತ್ತು, ಮಲ್ಕೊಬಿಟ್ವಿ. ಸೊ ಸ್ವಲ್ಪ ಟೈಮ್ ತಗೊಂಡು ಎಡಿಟ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು. ಜೊತೆಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ, ತುಂಬ DMs ಬರ್ತಿದೆ, ಯಾವುದೆಲ್ಲ ಸ್ಯಾರೀಸ್ ತಂದಿದ್ದೀರಾ ಪ್ಲೀಸ್ ವಿಡಿಯೋ ಹಾಕಿ, ಪ್ಲೀಸ್ ಸ್ಯಾರೀಸ್ ಕಲೆಕ್ಷನ್ ವಿಡಿಯೋ ತೋರಿಸಿ ಅಂತ ಅಂದ್ಬಿಟ್ಟು ತುಂಬ DMsಗೆ ನಾನು ಆಲ್ರೆಡಿ ಹೇಳ್ದಂಗೆ ಶೋರ್ ಅಷ್ಟೇ ಕಮೆಂಟ್ ಮಾಡಿ ಸುಮ್ಮನೆ ಆಗ್ತಿದ್ದೀನಿ. ಒನ್ಸ್ ತಂದು ಎಲ್ಲ ಸೆಟಲ್ ಆದಮೇಲೆ ನಿಮಗೆ ಅಂತಲೇ ತೊಗೊಂಬಂದಿರೋ ಸ್ಯಾರಿ ಅದು. ಸೊ ಸ್ಯಾರೀಸ್ನ ಸೇಲ್ ಮಾಡಬೇಕು ಅಂತಲೇ ತಂದಿರೋದು. ಸೊ ಅದನ್ನು ಎಲ್ಲನೂ ಕೂಡ ನಾನು ಆನ್ಲೈನಲ್ಲಿ ಪೋಸ್ಟ್ ಮಾಡ್ತೀನಿ. ಅವಾಗ ನಿಮಗೆ ಯಾವ್ದು ಬೇಕೋ ಅದನ್ನು ಆರ್ಡರ್ ಮಾಡ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಆದಷ್ಟು ಬೇಗ ಒಂದು ಸ್ಯಾರೀಸ್ಗೆ ಇನ್ಸ್ಟಾಗ್ರಾಮ್ ಪೇಜ್ನ ಸಪ್ರೇಟಾಗಿ ಕ್ರಿಯೇಟ್ ಮಾಡಿಕೊಂಡು ಸ್ಯಾರೀಸ್ನ ಅದರಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಆರ್ಡರ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ಸ್ ಆ್ಯಂಡ್ ಮಿನಿ ವ್ಲಾಗ್ಸ್ ಹೀಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಈಗಲೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.